ಹೆಸರಲ್ಲಿ ಆಸ್ತಿ ಕಬಳಿಕೆಗೆ ಲಗಾಮು ಹಾಕಿದ ಮೋದಿ ಸರ್ಕಾರ ವಕ್ಫ್ ಮಂಡಳಿಯ ಕಾನೂನಿಗೆ 44 ತಿದ್ದುಪಡಿಗಳನ್ನು ಸೂಚಿಸಿ ಇವತ್ತು ಲೋಕಸಭೆಯಲ್ಲಿ ಹೊಸ ವಕ್ಫ್ ಕಾನೂನು 2024 ಮಂಡಿಸಿದ ಕೇಂದ್ರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು. ವಕ್ಫ್ ಮಂಡಳಿಯ ಕಾನೂನಿಗೆ ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ಸೂಚನೆ, ಹೊಸ ಕಾನೂನು ಮಂಡನೆ. 1995 ಮತ್ತು 2013 ವಿವಾದಿತ ವಕ್ಫ್ ಕಾನೂನಿಗೆ ತಿದ್ದುಪಡಿ ಸೂಚಿಸಿದ ಮೋದಿ ಸರ್ಕಾರ ಹೊಸ ವಕ್ಫ್ ಕಾನೂನಿಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಂದ ಗಲಾಟೆ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡುತ್ತಿದೆ ಎಂದು ಗದ್ದಲ ಗಲಾಟೆ. ವಕ್ಫ್ ತಿದ್ದುಪಡಿ ಸಂವಿಧಾನ ವಿರೋಧಿ, ಮುಸ್ಲಿಂ ವಿರೋಧಿ ಎಂದು ಕರೆದ INDIA ಒಕ್ಕೂಟ ಮಸೂದೆಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಲಿಕ್ಕೆ ನಿರ್ಧಾರ. ಜಂಟಿ ಸಂಸದೀಯ ಸಮಿತಿ ಈ ಮಸೂದೆಯನ್ನು ಪರಿಶೀಲಿಸಲಿ ಎಂದ ಕೇಂದ್ರ ಸರ್ಕಾರ. Permission, I rise to move for leave to introduce the Waqf Amendment Bill 2024. Shri Venugopal. Sir. With your permission, I rise to move for leave to introduce the Waqf Amendment Bill 2024. Venugopal. Sir. Waqf properties, sir, are not public properties. By removing Waqf by user, this government wants to take over Dargah, Masjid and Waqf properties. Sir, take this example of 107. You have made it more difficult to be removed. Encroachment happens. Section 37 removes protection to Waqf properties. Section 40 prejudicial amendments. And the government is, sir, खत्म कर, गवर्नमेंट बोल रही है, सर मैं खत्म कर रहा हूं सर, आधा मिनट. गवर्नमेंट कह रहे हैं कि हम महिलाओं को दे रहे हैं. मुझे यकीन है कि आप बिल्किस बानो को और ज़किया जाफरी को मेंबर बनाएंगे, मुझे यकीन है. मैं आपसे जानना चाह रहा हूं सर कि ये जो आप बिल ला रहे हैं, आप देश को बांटने का काम कर रहे हैं, जोड़ने का काम नहीं कर रहे हैं. आप दुश्मन हैं मुसलमानों के, उसका सबूत ये बिल है. थैंक यू. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಭರತ್ ಶೆಟ್ಟಿ ಬಿಜೆಪಿ ಶಾಸಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಭರತ್ ಶೆಟ್ರೆ. ಅಫ್ಸರ್ ಕೊಡ್ಲಿಪೇಟೆ SDPI ನಾಯಕರು ಹಾಸನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಫೀಸ್ ಆದಿ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್ ನಾಥದ್ದು ಮೊದಲ ರಿಯಾಕ್ಷನ್ ತೊಗೊಳ್ತೀನಿ. ಪ್ರಶಾಂತ್, ದೇಶದಾದ್ಯಂತ ಚರ್ಚೆ ಆಗುತ್ತೆ, ಆಗಬೇಕಾಗಿರುವುದು ಇದು ಅಂತ ಅನ್ಸುತ್ತೆ ನನಗೆ. ತುಂಬ ಜನ ಭಾರತ ಒಂದು ಜಾತ್ಯತೀತ ದೇಶ ಅಂದಾಗ ವಕ್ಫ್ ಕಾನೂನಿಂದ ಒಂದು ಕಾಪಿ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ದೊಂದು ಕಾಪಿ, ಅದಕ್ಕೆ ಪ್ರತಿಯಾಗಿ ಎಂಡೋಮೆಂಟ್ ಆ್ಯಕ್ಟ್ನ ಒಂದು ಕಾಪಿಯನ್ನು ಕೊಡಬೇಕು ಅಂತ ಅನಿಸುತ್ತೆ. ಇದನ್ನು ನೋಡ್ಕೊಂಡ ಮೇಲೆ ಹೇಳಿ ಭಾರತ ಜಾತ್ಯತೀತ ದೇಶವ ಅಂತ. ಅದೇ ನೋಡಿ, ಬ್ರಿಟಿಷರಿದ್ದಾಗ 1923ರಲ್ಲೇ ಒಂದು ಕಾನೂನಿತ್ತು. ಆದರೆ ಅದು ಬಹುತೇಕ ಶಿಯಾ ಮತ್ತು ಸುನ್ನಿಗಳ ನಡುವಿನ
ಪ್ರಾಪರ್ಟಿ ಡಿಸ್ಪ್ಯೂಟನ್ನು ಬಗೆಹರಿಸಲಿಕ್ಕಿತ್ತು. ಆದರೆ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯಾದಾಗ 1954-55ರಲ್ಲಿ ಪಂಡಿತ್ ನೆಹರು ಸರ್ಕಾರದ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ರಚನೆ ಆಯಿತು. ಪ್ರಮುಖವಾಗಿ ಅಂದರೆ ನೋಡಿ, ಪಾಕಿಸ್ತಾನದಿಂದ ಮುಸ್ಲಿಮ್ರು ಓಡಿ ಬಂದರು, ಪಾಕಿಸ್ತಾನದ ಹಿಂದೂಗಳು ಓಡಿ ಬಂದರು, ಭಾರತದಿಂದ ಮುಸ್ಲಿಮರು ಆ ಕಡೆ ಹೋದರು. ಅಲ್ಲಿ ಹಿಂದೂಗಳು ಬಂದ ನಂತರ ಅವರ ಪ್ರಾಪರ್ಟಿಗಳನ್ನು ಸರ್ಕಾರ ತೆಗೆದುಕೊಂಡ್ಬಿಡ್ತು. ಆದರೆ ಇಲ್ಲಿ ಮುಸ್ಲಿಮರು ಹೋಗಿರ್ತಕ್ಕಂಥ ಪ್ರಾಪರ್ಟಿಗಳನ್ನು ವಕ್ಫ್ ಪ್ರಾಪರ್ಟಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿ ಆ ಪ್ರಾಪರ್ಟಿಗಳನ್ನು ವಕ್ಫ್ಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ನಾವು ಒಂದು ಕಡೆ ಜಾತ್ಯತೀತ ಅಂತಕ್ಕಂಥದ್ದನ್ನು ಸಂವಿಧಾನದಲ್ಲಿ ಸೇರಿಸ್ತೀವಿ. ನಮ್ಮಲ್ಲಿ ಅನೇಕ ಅಲ್ಪಸಂಖ್ಯಾತ ಸಮುದಾಯಗಳಿವೆ. ಜೈನರಿದ್ದಾರೆ, ಬುದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ರಿದ್ದಾರೆ. ಯಾರಿಗೂ ಒಂದು ಚಾರಿಟಿ ಆ್ಯಕ್ಟ್ ಇದೆ ಅಥವಾ ಎಲ್ರಿಗೂ ತಮ್ಮದೇ ಆಗಿರ್ತಕ್ಕಂಥಂದರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ಮುಸಲ್ಮಾನರಿಗೆ ಮಾತ್ರ ಯಾಕೆ ಅವ್ರವ್ರದ್ದೇ ಟ್ರಿಬ್ಯುನಲ್ಲು, ಅವ್ರದ್ದೇ ಧರ್ಮದಲ್ಲಿರ್ತಕ್ಕಂಥ ಟ್ರಿಬ್ಯುನಲ್ಲು, ಆ ಧರ್ಮಕ್ಕೊಂದು ಮಾತ್ರ ಯಾಕೆ ಪ್ರತ್ಯೇಕ ಕಾನೂನು ಅಂತಕ್ಕಂಥದ್ದು ನನಗನ್ಸುತ್ತೆ ಅನೇಕ ಬಾರಿ ಭಾರತದ ಜಾತ್ಯತೀತತೆಯ ಬೇರುಗಳನ್ನು ಸಡಿಲಗೊಳಿಸ್ಲಿಕ್ಕೆ ಇದು ಕಾರಣ. ಕೋಮುವಾದ ಅಂತಕ್ಕಂಥದ್ದು ಹುಟ್ಕೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು? ಒಂದು ಕೋಮುವಾದ ಅಂತಕ್ಕಂಥದ್ದನ್ನು ಹೇಳ್ತಾರಲ್ವ, ಕಾರಣ ಏನು? ಹಿಂದುತ್ವ ಅಂತಕ್ಕಂಥದ್ದು ಹುಟ್ಕೊಳ್ಳಿಕ್ಕೆ ಕಾರಣ ಏನು? ಈ ರೀತಿಯಾಗಿರ್ತಕ್ಕಂಥ ಅಪೀಸ್ಮೆಂಟ್ ಪಾಲಿಟಿಕ್ಸೇ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. 2-3 ಅಂಶಗಳು ನನಗನ್ಸುತ್ತೆ. ಈಗ 44 ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ಮಾಡಿ ಒಂದು ಹೊಸ ಕಾನೂನನ್ನು ತಂದಿದೆ. 95ರಲ್ಲಿ ಕಾನೂನು ಬಂತು. ಸರ್ವೇಯರು ವಕ್ಫ್ ಬೋರ್ಡ್ಗೆ ಸೇರಿದವನು, ಅವರು ಸರ್ವೆ ಮಾಡೋದು, ಅದನ್ನು ವಕ್ಫ್ ಟ್ರಿಬ್ಯುನಲ್ಲೇ ನೀವು ಪ್ರಶ್ನೆ ಮಾಡಬೇಕು. ಸಿಂಪಲ್, ಆತ ಮುಸ್ಲಿಮ್ನೇ ಆಗಿರಲಿ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಆತನ ಪ್ರಾಪರ್ಟಿಯನ್ನು ತೆಗೆದುಕೊಂಡ್ರು ಅಂತ ಅಂದ್ಕೋಣ. ಆತ ಬೆಂಗಳೂರು ಟ್ರಿಬ್ಯುನಲ್ಗೆ ಬರಬೇಕು. ಹುಬ್ಬಳ್ಳಿಯ ಜಿಲ್ಲಾ ನ್ಯಾಯಾಲಯಕ್ಕೋ ಆ ದಿವಾನಿ ನ್ಯಾಯಾಲಯಕ್ಕೋ ಹೋಗಲಿಕ್ಕೆ ಆತನಿಗೆ ಅವಕಾಶ ಇಲ್ಲ. ನಂಬರ್ 1. ಎರಡನೇ ಪ್ರಮುಖವಾಗಿರ್ತಕ್ಕಂಥದ್ದು, ಈ ರೀತಿ ಟ್ರಿಬ್ಯುನಲ್ಗಳಲ್ಲಿ, ಬೋರ್ಡ್ಗಳಲ್ಲಿ ಇವತ್ತಿನವರೆಗೆ ಮಹಿಳೆಯರಿಗೆ ಅವಕಾಶ ಇಲ್ಲ. ಇವತ್ತಿನ ಆ್ಯಕ್ಟಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಆದರೆ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದನ್ನು ಆ್ಯಕ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ವಕ್ಫ್ ಟ್ರಿಬ್ಯುನಲ್ 30 ದಿನಗಳ ನಿಮ್ಮ ಪ್ರಾಪರ್ಟಿಯನ್ನು ವಕ್ಫ್ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದರೆ ನೀವು 30 ದಿನಗಳ ಒಳಗಡೆ ಹೋಗಬೇಕು. ನೀವು ವಕ್ಫ್ ಮಂಡಳಿಯ ಒಂದು ಆದೇಶವನ್ನು ಪ್ರಶ್ನಿಸಬೇಕಾದ್ರೆ 30 ಡೇಸ್ನಲ್ಲಿ ಹೋಗಬೇಕು. ಅವರು ಯಾವುದೋ ಒಂದು 2 ಉರ್ದು ಪೇಪರ್ಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಯಾವುದೋ ನೈ ಜಂಗೋ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್, ಜನರಿಗೆ ಹೆಂಗೆ ಗೊತ್ತಾಗಬೇಕು? ಟ್ರಿಬ್ಯುನಲ್ಗೆ ಹೀಗಾಗಿ ಟೈಮ್ ಬೌಂಡನ್ನು 30 ದಿನಗಳ ಒಳಗಡೆ ಹೋಗಬೇಕು ಅಂತಕ್ಕಂಥದ್ದೇನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಮೊದಲಿಂದ ಹೇಗಿತ್ತು ಹಾಗೇ ಇರುತ್ತೀಗ. ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ಟ್ರಿಬ್ಯುನಲ್ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ ಚಾಲೆಂಜ್ ಮಾಡಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಜಿಲ್ಲಾ ನ್ಯಾಯಾಲಯದ ಸ್ತರವನ್ನು ವಕ್ಫ್ ಟ್ರಿಬ್ಯುನಲ್ಗೆ ಕೊಡಲಾಗಿತ್ತು. ಆದರೆ ಅದರ ಒಂದು 30 ದಿನಗಳ ಕಾಲಮಿತಿಯನ್ನು ತೆಗೆದುಹಾಕಲಾಗಿದೆ. ಆದರೆ ಮೂಲ ಪ್ರಶ್ನೆ ಉಳಿತಕ್ಕಂಥದ್ದು, ಈಗ ನೀವು ಆ ತಿರುಚನಾಪಳ್ಳಿಯ ಕೇಸನ್ನೇ ತೆಗೆದುಕೊಳ್ಳಿ, ಸೊಲ್ಲಾಪುರದ ಕೇಸನ್ನು ತೆಗೆದುಕೊಳ್ಳಿ, ತಾಜ್ ಮಹಲ್ ಕೇಸನ್ನು ತೆಗೆದುಕೊಳ್ಳಿ. ಇವತ್ತು ಜಬಲ್ಪುರದಲ್ಲಿ ಮಧ್ಯಪ್ರದೇಶ ಬಹರಾನ್ಪುರ ಜಿಲ್ಲೆಯ ಕೆಲವು ಪ್ರಸಿದ್ಧ ಸ್ಮಾರಕಗಳು ನಮಗೆ ಸೇರಿದ್ದು ಅಂತ ವಕ್ಫ್ನವರೊಂದು ಕೇಸ್ ಹಾಕ್ಕೊಂಡಿದ್ರು. 11 ವರ್ಷಗಳ ಹಿಂದೆ ಆದೇಶ ಹೊರಡಿಸ್ಬಿಡ್ತಾರೆ, ಸ್ಮಾರಕಗಳ ನಮಗೆ ಸೇರಿದ್ದು ಅಂತ. ಪ್ರಕರಣ ವಿಚಾರಣೆಗೆ ಹೈಕೋರ್ಟಿಗೆ ಬಂದಿದೆ. ಹೈಕೋರ್ಟ್ ಹೇಳುತ್ತೆ, ತಾಜ್ ಮಹಲ್ಲು, ಕೆಂಪು ಕೋಟೆಯನ್ನು ವಕ್ಫ್ ಆಸ್ತಿ ಅಂತಾನೆ ಘೋಷಣೆ ಮಾಡಿಬಿಡಿ. ನಿಮಗೆ ಮನಸ್ಸಿಗೆ ಬಂದಾಗ ಯಾವುದೇ ಆಸ್ತಿ ನಮ್ಮದು ಅಂತ ಘೋಷಿಸಿಬಿಡ್ತೀರಿ. ನಾಳೆ ನೀವು ಇಡೀ ದೇಶ ವಕ್ಫ್ ಆಸ್ತಿ ಅಂತೀರಿ. ಆವಾಗ ಏನು ಮಾಡೋದು? ನೀವು ಘೋಷಣೆ ಮಾಡಿ ಆಸ್ತಿ ನಮ್ಮದು ಅನ್ನೋ ಬೇಕಾದ ಆಸ್ತಿನ ನಮ್ಮದು ಅಂತೀರಿ. ಹೀಗೆ ಮಾಡೋದಕ್ಕೆ ಬಿಡೋಕ್ಕೆ ಆಗೋದಿಲ್ಲ ಅಂತ ಹೈಕೋರ್ಟಿನ ಆದೇಶ ಇದೆ. ಸುಪ್ರೀಂ ಕೋರ್ಟ್ ಇದೇ ಹೇಳಿದ್ದು ತಾಜ್ ಮಹಲ್ ಪ್ರಕರಣದಲ್ಲಿ. ಶಹಜಾನ್ ನಿಮ್ಗೇನಾದರೂ ಬರೆದು ಕೊಟ್ಟಿದ್ದು ನಿಶ್ಚಿತವಾಗಿ ನನಗನ್ಸುತ್ತೆ ಟೈಮ್ ಹ್ಯಾಸ್ ಕಮ್. ಈ ರೀತಿಯ ಡ್ರಕೋನಿಯನ್ ಕಾನೂನುಗಳನ್ನು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು, ಆ ಅವಶ್ಯಕತೆ ಇದೆ ಅಂತ. ಇಂಟ್ರೆಸ್ಟಿಂಗ್ಲಿ ನಾನು ಹೇಳೋದು ಮಾಡ್ತೇನೆ ನೋಡಿ, ಕಾನೂನು ತಂದಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು, ಅದಕ್ಕೆ ತುಂಬ ಬಲ ತುಂಬಿದ್ದು ಪಿ ವಿ ನರಸಿಂಹರಾವ್. ಇವತ್ತಿನ ಡಿಬೇಟಿಗೆ ಕಾಂಗ್ರೆಸ್ನವರು ಯಾರೂ ಇಲ್ಲ ಅಂದರು. ಯಾಕೆ ಅಂತ ಕೇಳಿದ್ರೆ ಚೆನ್ನಾಗಿ ಮಾತಾಡೋರೆಲ್ಲ ಮೈಸೂರಿನ ಸಮಾವೇಶಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರು. ಭರತ್ ಶೆಟ್ರೆ, ಒಂದು ಬದಲಾವಣೆ. ಇದನ್ನು ಕೂಡ ಮುಸ್ಲಿಮರ ಮೇಲಿನ ದಾಳಿ ಅನ್ನುವಂತೆ ನೋಡಲಾಗ್ತಾ ಇದೆ.
ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆದ ಚರ್ಚೆಗಳನ್ನು ನೋಡಿದ್ರಿ ನೀವು. ಕಾಂಗ್ರೆಸ್ನ ನಾಯಕರಿಗೆಲ್ಲ ನಾಳೆ ಸಮಾವೇಶ, ಇವತ್ತಂತೂ ಅಲ್ಲ. ನಾವು ಸಹ ಪಾದಯಾತ್ರೆ ಮಾಡ್ತಾ ಇದ್ವಿ, ನಿಮ್ಮ ಸ್ಟುಡಿಯೋದಿಂದ ಕರೆದು ನಾವು ನಡುವಲ್ಲಿ ಎತ್ಕೊಂಡು ಬಂದಿದ್ದೇವೆ. ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಮುಸ್ಲಿಮರಿಗೆ ತಪ್ಪು ಕಲ್ಪನೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಪ್ರಶಾಂತ್ ಅವರು ಹೇಳಿದಾಗೆ ಈ ರೀತಿಯ ಕಾನೂನುಗಳನ್ನು ನನ್ನ ಹಳ್ಳಿಯಲ್ಲಿರುವ ಒಂದು ದೇವಸ್ಥಾನವನ್ನು ಅವರು ಕ್ಲೇಮ್ ಮಾಡ್ಬೋದು. ಕ್ಲೇಮ್ ಮಾಡಿದ ನಂತರ ನಾನು ಅವರ ಟ್ರಿಬ್ಯುನಲ್ ಹಿಂದೆ ಮುಂದೆ ಹೋಗಬೇಕು. ಹೌದು, ಸರಿಯಾ ತಪ್ಪನ್ನುವಂಥದ್ದು ಒಂದು ಜುಡಿಷಿಯಲ್ ಪವರು ಅವರಿಗಿರ್ತದೆ. ಅದಾದ ನಂತರ ಅಷ್ಟರ ಸಮಯದ ನಂತರ ನಾನು ಪುನಃ ಕೋರ್ಟಿಗೆ ಹೋಗ್ಬೋದು, ಅದು ಇದೆಲ್ಲ. ಈಗ ಡಿ ಸಿ ಅವರಿಗೆ ಅದನ್ನು ಆರ್ಬಿಟ್ರೇಷನ್ ಮಾಡುವಂಥ ಹಕ್ಕನ್ನು ಡಿ ಸಿ ಅವರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಆ್ಯಕ್ಟಲ್ಲಿ ಅದು ಡಿ ಸಿ ಅವರಿಗೆ ಕೊಡುವಂಥ ಪ್ರಪೋಸಲ್ ಇದೆ. ದಟ್ಸ್ ಅ ಫ್ಯಾಂಟಾಸ್ಟಿಕ್ ವೆಲ್ಕಮಿಂಗ್. ಇದು ಯಾವುದೇ ಮುಸಲ್ಮಾನರಿಗಿರ್ಬೋದು, ಅವರ ಪೂಜಾ ಪದ್ಧತಿ ಇರ್ಬೋದು ಅಥವಾ ರಿಲಿಜಿಯಸ್ ಇದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಹಿಂದೆ ನೀವು ವಕ್ಫ್ನಾಮ ಅಂದರೆ ಬಾಯಿ ಮಾತಲ್ಲೇ ಹೇಳೋದು, ಬರೆದು ಕೊಡ್ತಿರ್ಲಿಲ್ಲ ಯಾರು ಸಹ. ಬಾಯಿ ಮಾತು, ಆ ಜಾಗ ನಿಮಗೆ ಅಂತ. ಆ ಜಾಗದ ಒರಿಜಿನಲ್ ಮಾಲೀಕ ಯಾರು? ಅವ ಹಿಂದೂ, ಮುಸಲ್ಮಾನ? ಇದಾದ ಈಗ ನಾನು ಜಸ್ಟ್ ಓದ್ತಾ ಇದ್ದೆ, 3rd largest ಲ್ಯಾಂಡ್ ಹೋಲ್ಡಿಂಗ್ ಆಫ್ಟರ್ ಡಿಫೆನ್ಸ್ ಆ್ಯಂಡ್ ರೈಲ್ವೇಸ್ ಒಂದು ವಕ್ಫ್ ಅಂತ ಹೇಳಿದರೆ ಈ ದೇಶದಲ್ಲಿ 1953 ಪ್ರಪಂಚದ 50 ದೇಶಗಳ ಲ್ಯಾಂಡ್ಗಿಂತ ವಕ್ಫ್ ಬಳಿ 10 ಲಕ್ಷ ಎಕರೆ ಲ್ಯಾಂಡ್ ಇದೆ. ನೀವು ಪ್ರಪಂಚದ 50 ದೇಶಗಳನ್ನು ತೆಗೆದುಕೊಂಡ್ರೆ ಆ ದೇಶಗಳ ಲ್ಯಾಂಡ್ ಅಷ್ಟು ದೊಡ್ಡ ದೇಶಗಳೇ ಇಲ್ಲ ಅಂತ. ಅಜಿತ್ ಅವರೇ, ಇದು ತೆಲಂಗಾಣದಲ್ಲಿ 80% ಆಫ್ ದ ವಕ್ಫ್ ಪ್ರಾಪರ್ಟಿ ಟ್ರಿಬ್ಯುನಲಲ್ಲಿ ಅಥವಾ ಕೋರ್ಟಲ್ಲಿ ಇದೆ. 80%. 20% ಮೇಲೆ ಮಾತ್ರ ಯಾವುದೇ ಇಲ್ಲ. ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ದ ಸಿಸ್ಟಮ್. ಅವ 80% ಆಸ್ತಿಯನ್ನು ಅದರ ವ್ಯಾಜ್ಯ ಆಗ್ತದೆ ಅಂತ ಹೇಳಿದರೆ, ಆ 80% ಆಸ್ತಿಯ ಒರಿಜಿನಲ್ ಓನರ್ ಒಂದು ವೇಳೆ ಹಿಂದೂಗಳ ಬೇರೊಬ್ಬರು ಆಗಿದ್ದರೆ ಅವ ಅದರಿಂದ ಓಡಾಡಬೇಕು ತನ್ನ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ. ತಮಿಳುನಾಡಿನ ಇದರಲ್ಲಿ ರುಚಿರಾಪಳ್ಳಿ ಜಿಲ್ಲೆಯಲ್ಲಿರುವಂಥ ಸುಂದರೇಶ್ವರ ದೇವಸ್ಥಾನ ನಿಮ್ಗೆ ಗೊತ್ತಿರ್ಬೋದು. 1500 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ, 350 ಎಕರೆ ಚಿಲ್ಲರೆ ಇದೆ. ಅದನ್ನು ಕ್ಲೇಮ್ ಮಾಡಿದ್ದಾರೆ. ಈಗ ಇದು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಬಿಟ್ರು ಅವರು. ಹಾಂ, ಮೊಹಮ್ಮದ್ ಪೈಗಂಬರ್ ಹುಟ್ಟೋದಕ್ಕಿಂತ 700 ವರ್ಷ ಮುಂಚೆ ಕಟ್ಟಲಾಗಿದ್ದ ದೇವಸ್ಥಾನ ಅದು, ವಕ್ಫ್ ಆಸ್ತಿ ಅಂತದ್ದು. ಇದಕ್ಕೆ ತಲೆಬುಡ ಇಲ್ಲ, ಹಿಂದೆ ಮುಂದೆ ಇಲ್ವಂತಂದ್ರೆ ಹೇಗೆ? ಈಗ ಸೂಫಿ ಕೌನ್ಸಿಲ್ನವರು ಸಹ ಇದಕ್ಕೆ ವಫ್ಗೆ ಈಗ ಇದು ಏನು ಚೇಂಜಸ್ ತರ್ತಾ ಇದ್ದೀರಾ ಅದನ್ನು ವೆಲ್ಕಮ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಮುಸಲ್ಮಾನರಿಗೆ ಮತ್ತೊಬ್ಬರಿಗೆ ಇದರಲ್ಲಿ ಅನ್ಯಾಯ ಆಗೋದು ಅಥವಾ ಪೂಜಾ ಪದ್ಧತಿಗೆ ಅಡ್ಡ ಬರೋ ವಿಷಯನೇ ಇಲ್ಲ. ಹಾಗಾದರೆ ನಾವು ಹಿಂದೂಗಳಿಗೆ ಮತ್ತೊಬ್ಬರಿಗೆ ಇದೇ ರೀತಿಯ ಲಾ ಅನ್ನು ಮಾಡಿ ಬೈ ಯೂಸ್ ಯು ಕ್ಯಾನ್ ಕ್ಲೇಮ್ ದ ಲ್ಯಾಂಡ್, ಬೈ ಯೂಸ್ ಆಫ್ ದಿಸ್ ಥಿಂಗ್ ಯು ಕ್ಯಾನ್ ಕ್ಲೇಮ್ ದ ಲ್ಯಾಂಡ್ ಅನ್ನುವಂಥದ್ದು ಆ್ಯಕ್ಟಲ್ಲಿದೆ. ಎಲ್ಲರಿಗೂ ಹಾಗೆ ಕೊಟ್ಟು ಬಿಡುವ, ಎಲ್ಲರಿಗೂ ಒಂದೊಂದು ಇದೇ ರೀತಿಯ ಕಮಿಟಿಯನ್ನು ಮಾಡಿ ಆಯಿತು ನೀವು ಕ್ಲೇಮ್ ಮಾಡ್ಕೊಂಡು ಹೋಗಿ ಅಂತ ನೋಡುವ. ಅದನ್ನು ಮಾಡೋದಿಲ್ಲ. ಇವತ್ತು ಡಿಬೇಟ್ನ ಸಬ್ಜೆಕ್ಟನ್ನು ನಾವು ಅನೌನ್ಸ್ ಮಾಡಿದ ಮೇಲೆ ಒಬ್ಬರು ನನಗೆ ದಾಖಲೆಗಳನ್ನು ಕಳಿಸಿದ್ರು. ಉಳುವವನೇ ಒಡೆಯ, ಕಾನೂನಿನ ಮೇರೆಗೆ ನಮಗೆ ಅಲಾಟ್ ಆದ ಜಾಗಗಳನ್ನು ಕೂಡ ವಕ್ಫ್ನವ್ರು ತಮ್ಮದು ಅಂತಿದ್ದಾರೆ ಅಂತ. ಟೆನೆನ್ಸಿ ಆ್ಯಕ್ಟ್ನಲ್ಲಿ ಗೇಣಿದಾರರಿಗೆ ಮಂಜೂರಾದ ಭೂಮಿಯನ್ನು ವಕ್ಫ್ನವ್ರು ನಮ್ಮದು ಅಂತಿದ್ದಾರೆ. ಅದನ್ನು ಪ್ರಶ್ನೆ ಮಾಡ್ಕೊಂಡು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗೋದಕ್ಕಾಗೋದಿಲ್ಲ, ವಕ್ಫ್ ಬೋರ್ಡಿಗೆ ಹೋಗ್ಬೇಕು, ಅಲ್ಲಿ ವಾದ ಮಾಡಬೇಕು. ಅಫ್ಸರ್ ಅವರು ಯಾವಾಗಲೂ ನಾನು ಪ್ರಶ್ನೆ ಇಟ್ಟೆ, ಭಾರತ ನಿಜವಾಗ್ಲೂ ಜಾತ್ಯತೀತ ದೇಶವಾ ಅಂತ. ನೋಡಿ ಅಜಿತ್ ಅವರೇ, ಮೊಟ್ಟ ಮೊದಲನೇದಾಗಿ ಈ ಒಕ್ಕೂಟ ಸರ್ಕಾರದ ಏನು ಈ ವಕ್ಫ್ ಆ್ಯಕ್ಟನ್ನು ತಿದ್ದುಪಡಿ ಮಾಡುವ ಮುಖಾಂತರ ಒಂದು ಕಾಯ್ದೆಯನ್ನು ಇವತ್ತೇನು ಸಂಸತ್ನಲ್ಲಿ ಅವರು ಮಂಡಿಸಿದ್ದಾರೆ, ಇದನ್ನು ಒಂದು ಮುಸ್ಲಿಮರ ಮೇಲೆ ದಾಳಿ ಅನ್ನೋದಕ್ಕಿಂತನೂ ದೇಶದ ಸಂವಿಧಾನದ ಮೇಲೆ ಮಾಡ್ತಾ ಇರುವಂಥ ದಾಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ವಕ್ಫ್ ಎಂಬುವಂಥದ್ದು ಈಗ ನಿಮ್ಮ ಅಲ್ಲಿ ಕೆಲವು ಡಿಬೇಟಿಗೆ ಬಂದಿರುವಂತಹ ಮಹಾಶಯರು ಹೇಳಿದ್ರ ಹಾಗೆ ಇದು ಯಾವುದೋ ಉಳುವವನೇ ಭೂಮಿಯ ಒಡೆಯ, ಆ ಭೂಮಿಯನ್ನು ತಗೊಂಡು ವಕ್ಫಿಗೆ ಸೇರಿಸ್ಕೊಂಡಿದ್ದಲ್ಲ. ವಕ್ಫ್ ಅನ್ನುವಂಥದ್ದು ಮೂಲ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ಯಾರು ಒಬ್ಬ ಮುಸ್ಲಿಂ ಸಮುದಾಯದ ಯಾರಾದರೂ ಒಬ್ಬ ವ್ಯಕ್ತಿ ಅವನು ತನ್ನ ಭೂಮಿಯನ್ನ ವಕ್ಫ್ ಮಾಡುವಂತಹದ್ದಕ್ಕೆ ವಕ್ಫ್ ಭೂಮಿ ಅಂತ ಹೇಳ್ತಾರೆ. ಇನ್ನು ಈ ವಕ್ಫ್ ಭೂಮಿ ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್. ವಕ್ಫ್ ಭೂಮಿಯನ್ನ ಒಮ್ಮೆ ವಕ್ಫ್ ಮಾಡಿದ ನಂತರ ಅವರು ಯಾವಾಗ ವಕ್ಫ್ ಮಾಡ್ತಾರೆ ಆವಾಗಲೇ ಅದರ ಉದ್ದೇಶವನ್ನ ಮತ್ತು ಅದನ್ನ ಯಾವ ರೀತಿ ಬಳಕೆ ಮಾಡಬೇಕೆಂಬುದನ್ನು ಕೂಡ ಅವರು ಹೇಳಿರ್ತಾರೆ. ಚಾರಿಟಿಯ ಉದ್ದೇಶದಿಂದ ಅದನ್ನ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗೆ ಉಪಯೋಗಿಸಬಹುದು,
ಮಸೀದಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ, ಮದ್ರಸಾ ಕಟ್ಟಲಿಕ್ಕೆ, ಅಥವಾ ಅಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟನ್ನು ಮಾಡಿ ಅದರಿಂದ ಬರುವಂತಹ ಬಾಡಿಗೆಯನ್ನು ಸಮುದಾಯದ ಅಭಿವೃದ್ಧಿಗೆ ಉಪಯೋಗಿಸಬೇಕು ಎಂಬಂಥದ್ದನ್ನು ಮೊದಲೇ ಅವರು ನಿರ್ಧಾರ ಮಾಡಿಯೇ ಅದನ್ನು ವಕ್ಫ್ ಮಾಡುವಂಥದ್ದು. ಹಾಗಾಗಿ ಆ ರೀತಿಯಾಗಿ ವಕ್ಫ್ ಮಾಡಿದಂತಹ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಬಳಸಬೇಕಾಗಿತ್ತು ಆ ಉದ್ದೇಶಕ್ಕೆ ಬಳಸಬೇಕು ಎಂಬುದಾಗಿದೆ ವಕ್ಫ್ನ ಮೂಲ ಉದ್ದೇಶ. ಈಗ ಒಕ್ಕೂಟ ಸರ್ಕಾರ ಹೇಳ್ತಾ ಇರೋದೇನಂತ ಹೇಳಿದ್ರೆ ಹೆಚ್ಚು ಭೂಮಿ ಇದೆ. ಅರೆ, ಹೆಚ್ಚು ಭೂಮಿ ಯಾರು ಸರ್ಕಾರ ಕೊಡ್ಲಿಲ್ಲ ಸ್ವಾಮಿ, ಸರ್ಕಾರ ಕೊಟ್ಟಿದೆ. ಸರ್ಕಾರ ಕೊಟ್ಟಿಲ್ಲ ಅನ್ನೋ ಮಾತು ಹೇಳಬೇಡಿ. ಒಂದೇ ನಿಮಿಷ ಅಫ್ಸರ್, ಸರ್ಕಾರ ಕೊಟ್ಟಿಲ್ಲ ಅನ್ನೋ ಮಾತು ಹೇಳಬೇಡಿ ದಯವಿಟ್ಟು. UPA ಸರ್ಕಾರದ ಕೊನೆಯ ದಿನ ಚುನಾವಣೆ ಘೋಷಣೆ ಆಗುವ ದಿವಸ ಕೇಂದ್ರ ಸರ್ಕಾರ 160 ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡುತ್ತೆ. ಸರ್ಕಾರಿ ಆಸ್ತಿಗಳನ್ನ ಕೊಡ್ಲ ದಾಖಲೆ ಯಾವಾಗ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ಕೊನೆಯ ದಿನ ಸರ್ಕಾರಿ ಆಸ್ತಿಯನ್ನ ಕೊಟ್ಟಿರುವಂತದ್ದು ಎಷ್ಟು ಪರ್ಸೆಂಟ್ ಇದೆ? ಯಾಕೆ ಬೇಕದು ಸರ್ಕಾರಿ ಆಸ್ತಿ? 9.4 ಲಕ್ಷ ಎಕರೆ ಭೂಮಿ ಇದೆಯಲ್ಲ, 9.4 ಲಕ್ಷ ಎಕರೆ ಭೂಮಿಯನ್ನ ಸರ್ಕಾರ ಕೊಟ್ಟಿರುವಂತಹ ಭೂಮಿಯ ಪರ್ಸೆಂಟೇಜ್ ಎಷ್ಟಿದೆ? ಅಫ್ಸರ್ ಕೊಡ್ಲಿಪೇಟೆ ಅವರೇ, ಬೈ ಟೆಕ್ಸ್ಟ್ ನೀವು ಹೇಳ್ತಾ ಇರುವ ವಾದ ಏನಿದೆಯಲ್ಲ ಅದನ್ನ ಅಗ್ರಿ ಮಾಡ್ಕೊಳ್ಳೋಣ. ಯಾರಾದರೂ ಮುಸಲ್ಮಾನ ತನ್ನ ಧರ್ಮಕ್ಕಾಗಿ, ತನ್ನ ಧಾರ್ಮಿಕ ಕಾರ್ಯಗಳಿಗಾಗಿ ಜಮೀನನ್ನು ದಾನ ಕೊಟ್ಟಾಗ ಅದು ವಕ್ಫ್ ಪ್ರಾಪರ್ಟಿ ಆಗುತ್ತೆ. 9,40,000 ಎಕರೆ ಜಮೀನ್ ಇದೆಯಲ್ಲ ಅದನ್ನ ಮುಸಲ್ಮಾನರ ದಾನ ಕೊಟ್ಟಿರುವ ಜಮೀನೇನ ಅದು? ಹೌದು ಹೌದು. ಮೇ 2024 ಮಹಾದೇವ ದೇವಸ್ಥಾನದ ಆಸ್ತಿಯ ಮೇಲೆ ವಕ್ಫ್ ತನ್ನ ಅಧಿಕಾರ ಚಲಾಯಿಸುತ್ತೆ. ವಾಡನಾಗೆ ಗ್ರಾಮ ಇದು ವಕ್ಫ್ನ ಆಸ್ತಿ ಅನ್ನತ್ತೆ. ಸೂರತ್ ಗುಜರಾತ್ ನವೆಂಬರ್ 2021 ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ನಿನ ಆಫೀಸೇ ವಕ್ಫ್ ಆಸ್ತಿ ಅಂತ ವಕ್ಫ್ ಬೋರ್ಡ್ ಘೋಷಣೆ ಮಾಡುತ್ತೆ. 2023 ಆಗಸ್ಟ್ ಈರೋಡ್ ತಮಿಳುನಾಡು ಆನಂಗ ಕೌಂದನ್ ಮಥುರ ಗ್ರಾಮದ ಪೂರ್ತಿ ಭೂಮಿ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಹೇಳುತ್ತೆ. 2023 ಜನವರಿ ರಾಣಿಪೇಟೆ ತಮಿಳುನಾಡು 50 ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿ, ಅದಕ್ಕೆ ಮಾಲೀಕರಿದ್ರು, ಅವರ ಹತ್ರ ದಾಖಲೆಗಳಿದ್ವು. ಅರ್ಕಾಟ್ನ ವೇಯ್ಪುರ ಗ್ರಾಮದ ಭೂಮಿಯ ಮಾಲೀಕರಿಗೆ ವಕ್ಫ್ ಹೇಳುತ್ತೆ ನಿಮ್ಮ ಕೃಷಿ ಜಮೀನು ನಮ್ಮದು ಅಂತ. ತಿರುಚನಾಪಳ್ಳಿ ತಮಿಳುನಾಡು ಸೆಪ್ಟೆಂಬರ್ 2022 7 ಗ್ರಾಮದ ಆಸ್ತಿಗಳು, 7 ಗ್ರಾಮಕ್ಕೆ ಗ್ರಾಮನೇ, ಅದರಲ್ಲಿ ಒಂದು 1500 ವರ್ಷದ ಹಿಂದಿನ ದೇವಸ್ಥಾನ ಇತ್ತು. ವಕ್ಫ್ ಹೇಳುತ್ತೆ ಅದು ವಕ್ಫ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ಹೇಳುತ್ತೆ. 2022 ಗುಜರಾತ್ನ ಕರಾವಳಿಯಲ್ಲಿರುವ 2 ದ್ವೀಪಗಳನ್ನ ವಕ್ಫ್ ಬೋರ್ಡ್ ಹೇಳುತ್ತೆ ಅದು ನಮ್ಮದು ಅಂತ. ಭೂಮಿಯನ್ನ ವಕ್ಫ್ ಭೂಮಿ ಅಂತ ಹೇಳಿ, ಒಂದ್ ನಿಮಿಷ ಅಜಿತ್ ಅವರ, ಒಂದ್ ನಿಮಿಷ, ಇತರೆ ಭೂಮಿಯನ್ನ ವಕ್ಫ್ ಭೂಮಿ ಅಂತ ಹೇಳಿ ಸರ್ಕಾರ ಆಗ್ಲಿ ಅಥವಾ ಯಾವುದೇ ವ್ಯಕ್ತಿಗಳಾಗ್ಲಿ ಅದನ್ನ ಕ್ಲೈಮ್ ಮಾಡಿದ ತಕ್ಷಣ ಅದು ವಕ್ಫ್ ಭೂಮಿ ಆಗೋದಿಲ್ಲ. ಡಾಕ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಬಹುದು. ಒಂದ್ ನಿಮಿಷ, ಈ ಹಕ್ಕು ಬರೀ ಮುಸಲ್ಮಾನರ ವಕ್ಫ್ ಬೋರ್ಡ್ಗೆ ಯಾಕೆ? ನಾಳೆ ದಿವಸ ಹಿಂದೂಗಳ ಒಂದು ಟ್ರಸ್ಟ್ ಮಾಡಿಕೊಂಡು ನಾವು ಘೋಷಣೆ ಮಾಡ್ತೀವಿ, ಕಂಡ ಆಸ್ತಿಗಳನ್ನೆಲ್ಲ ಈ ಟ್ರಸ್ಟ್ ಇಂದು ಅಂತ ಘೋಷಣೆ ಮಾಡ್ತೀವಿ. ಅವರು ಬೇಕಿದ್ರೆ ಬಂದು ನಮ್ಮ ಟ್ರಸ್ಟ್ ಮುಂದೆ ವಾದ ಮಾಡಲಿ ಅನ್ನುವ ನಿಯಮವನ್ನು ತಂದ್ರೆ ನೀವು ಒಪ್ಕೊಳ್ತಿರೋ? ಅಂದ್ರೆ ಅಫ್ಸರ್ ಕೊಡ್ಲಿಪೇಟೆ ಅವರ ವಾದ ಹೆಂಗಿದೆ ಅಂದ್ರೆ ವಕ್ಫ್ ಬೋರ್ಡ್ ಹೇಳಬಹುದು. ಒಂದ್ ನಿಮಿಷ ಅಫ್ಸರ್ ಒಂದ್ ನಿಮಿಷ ರೀ ಅಫ್ಸರ್, ಒಂದ್ ನಿಮಿಷ ರೀ, ಒಂದ್ ನಿಮಿಷ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ವಕ್ಫ್ ಬೋರ್ಡ್ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ನಿನ್ನೆ ಮೊನ್ನೆ ಇವತ್ತೆಲ್ವಲ್ಲ. ವಕ್ಫ್ ಬೋರ್ಡ್ ಅಸ್ತಿತ್ವಕ್ಕೆ ಬಂದಿದ್ದು 1955ಕ್ಕೆ ಅಲ್ವಾ? 1955ಕ್ಕೆ ನಮ್ಮ ಘನವೆತ್ತ ಒಕ್ಕೂಟ ಆಗಿನ ಸರ್ಕಾರ ಈ ಆಕ್ಟ್ ಅನ್ನ ಜಾರಿಗೆ ತಂದ ನಂತರ ದೇಶದಾದ್ಯಂತ ವಕ್ಫ್ ಮಂಡಳಿಗಳು ರಚನೆ ಆಗ್ತದೆ. ಆ ವಕ್ಫ್ ಮಂಡಳಿಗಳು ರಚನೆ ಆದ ನಂತರ ಅಲ್ವಾ ಯಾರೋ ಈಗ ನೀವು ಹೇಳ್ದಾಗೆ ಯಾವುದೋ ಒಂದು ಟ್ರಸ್ಟ್ನವರು ಬಂದು ಇದು ನಮ್ಮ ಭೂಮಿ, ನಮಗೆ ನಾವು ನಮ್ಮ ಭೂಮಿಯನ್ನು ಕ್ಲೈಮ್ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಗ ಆ ವಕ್ಫ್ ಆಕ್ಟ್ ಬರೋದಕ್ಕಿಂತ ಮುಂಚೆನೆ ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ವಕ್ಫ್ ಭೂಮಿ ಇತ್ತು ಎಂಬುದನ್ನ ಅಧ್ಯಯನ ಮಾಡಿದ ನಂತರ ಆಗಿತ್ತು ವಕ್ಫ್ ಆಕ್ಟ್ ಅನ್ನು ತರಲಾಗಿದ್ದು. ಅಫ್ಸರ್ ಕೊಡ್ಲಿಪೇಟೆ ಅವರೇ, ತಮ್ಮ ವಾದ ಬಹಳ ಹಾಸ್ಯಾಸ್ಪದ ಅನಿಸುತ್ತೆ. ವಕ್ಫ್ ಬೋರ್ಡ್ನವರು ಇದು ನಮ್ಮ ಆಸ್ತಿ ಅಂದ ತಕ್ಷಣ ಅದು ವಕ್ಫ್ನ ಆಸ್ತಿ ಆಗಿಬಿಡೋದಿಲ್ಲ. ಕ್ಲೇಮ್ ಮಾಡೋದಕ್ಕೆ ಕೌಂಟರ್ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಲ್ವಾ ಅಂತ. ಈ ದರ್ದ ನನ್ನ ಮೇಲೆ ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ. ನಾಳೆ ದಿವಸ ನನ್ನದು ಯಾವ್ದು ಆಸ್ತಿ ಇದೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಫ್ಸರ್ ಕೊಡ್ಲಿಪೇಟೆ ಕೇಳಿಸ್ಕೊಳ್ಳಿ.
ನಾಳೆ ದಿವಸ ನನ್ನದು ಯಾವುದೋ ಆಸ್ತಿ ಇದೆ, ವಕ್ಫ್ ಬೋರ್ಡ್ನವ್ರು ಹೇಳ್ಬಿಡ್ತಾರೆ ಈ ಆಸ್ತಿ ನಮ್ಮದು ಅಂತ. ಆವಾಗ ನಾನು ಬೆಂಗಳೂರಿಗೆ ಬಂದು ವಕ್ಫ್ ಬೋರ್ಡ್ ಮುಂದೆ ನಾನು ಅಪೀಲ್ ಮಾಡಬೇಕು. ನಾನು ನನ್ನ ನ್ಯಾಯಾಲಯದಲ್ಲಿ, ನನ್ನ ಜಿಲ್ಲೆಯ ನ್ಯಾಯಾಲಯದಲ್ಲಿ ಅಪೀಲ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದನ್ನ ವಕ್ಫ್ ಬೋರ್ಡ್ ಮುಂದೆ ಬಂದು ನಾನು ಅಪೀಲ್ ಮಾಡಬೇಕು. ಆಸ್ತಿ ತನ್ನದು ಅಂತ ಘೋಷಣೆ ಮಾಡಿದ ವಕ್ಫ್ ಬೋರ್ಡ್ ಯಾವ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ಇದು ನಿಮ್ಮದಲ್ಲ ನನ್ನದು ಅನ್ನೋದನ್ನು ಪ್ರೂವ್ ಮಾಡಿಕೊಳ್ಳೋ ಓನಸ್ ನನ್ನ ಮೇಲಿದೆ. ಒಂದೇ ನಿಮಿಷ ಅಫ್ಸರ್ ಕೊಡ್ಲಿಪೇಟೆ ಸುಮ್ಮನಿರಿ, ಒಂದೇ ನಿಮಿಷ ಸುಮ್ಮನಿರಿ. ನೀವು ಕ್ಲಿಯರ್ ಮಾಡಬೇಕು. ವಕ್ಫ್ ಟ್ರಿಬ್ಯುನಲ್ ಅನ್ನ ಅಪಾಯಿಂಟ್ ಮಾಡಿರುವಂತದ್ದು, ವಕ್ಫ್ ಟ್ರಿಬ್ಯುನಲ್ಗೆ ಅಧಿಕಾರ ಕೊಟ್ಟಿದ್ದು ನೀವಾ ನಾನಾ? ನಾವು ಅಧಿಕಾರ ಕೊಟ್ಟಿದ್ವಿ, ನಾವು ವಾಪಸ್ ತಗೋತಾ ಇದೀವ್ರಿ. ನಾವು ಅಧಿಕಾರ ಕೊಟ್ಟಿದ್ವಿ, ನಾವು ವಾಪಸ್ ತಗೋತಾ ಇದೀವಿ. ಸೊ ಈ ದೇಶದ ಸಂವಿಧಾನ ಅಧಿಕಾರ ಕೊಟ್ಟಿತ್ತು. ಒಂದ್ ನಿಮಿಷ, ಈ ದೇಶದ ಸಂವಿಧಾನ ಅಧಿಕಾರ ಕೊಟ್ಟಿತ್ತು, ಈ ದೇಶದ ಸಂವಿಧಾನ ವಾಪಸ್ ತಗೋತಾ ಇದೆ. ಎನಿ ಪ್ರಾಬ್ಲಮ್? ವಕ್ಫ್ ಟ್ರಿಬ್ಯುನಲ್ ರಚನೆ ಆಗಿರುವಂತದ್ದು ಈ ದೇಶದ ಸಂವಿಧಾನ ಅಧಿಕಾರ ಕೊಟ್ಟಿತ್ತು, ಈ ದೇಶದ ಸಂವಿಧಾನ ವಾಪಸ್ ತಗೋತಾ ಇದೆ. ಎನಿ ಪ್ರಾಬ್ಲಮ್? ಅಜಿತ್ ಹನುಮಕ್ಕನ್ ಅವರ ಒಂದು ಆಸ್ತಿ ಮೇಲೆ ಯಾರೋ ಕ್ಲೈಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ವಾದ ಮಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ನಿಮಗೆ? ಒಂದ್ ನಿಮಿಷ ನಿಮ್ ಟ್ರಿಬ್ಯುನಲ್ಗೆ ನಾವೇ ಬರ್ಬೇಕು? ಕೋರ್ಟ್ ಇದೆ ಅಲ್ಲ ನೋಡಿ. ವಕ್ಫ್ ಮಾಡಿದ ಉದ್ದೇಶ ಏನ್ ಹೇಳಿದ್ರಿ ಅದು ಸರಿ ಇದೆ. 1 ಮಿನಿಟ್ ಕೊಡ್ಲಿಬೇಟೆ ಅವ್ರೆ, ನೀವು ಉದ್ದೇಶ ಏನ್ ಹೇಳಿದ್ರಿ? ಯಾರೋ ಒಬ್ರು ಅವ್ರ ಜಾಗವನ್ನ ಡೊನೇಟ್ ಮಾಡ್ತಾರೆ, ಅದು ಬೇರೆ. ನೀವು 21ನೇ ಇಸ್ವಿಯಲ್ಲಿ ಸಹ ನೀವು ಇನ್ನೂ ಕ್ಲೇಮ್ ಮಾಡ್ತಾ ಇದ್ದೀರಿ. ನೀವೇನ ಡೈಲಿ ಕ್ಲೇಮ್ ಮಾಡುದಾ? ನೀವು ಹೇಳಿದ್ರಲ್ಲ ಅದ್ರದ್ದೆಲ್ಲ ನನ್ನ ಮನೆ ಆಸ್ತಿ ಅಲ್ಲ, ಅದೆಲ್ಲ ಸರ್ವೆ ಆಗಿದೆ ಅಂತ. ಇನ್ನು ಸಹ ನೀವು ದೇವಸ್ಥಾನಗಳನ್ನ ಕ್ಲೇಮ್ ಮಾಡ್ತಾ ಇದ್ದೀರಿ. ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಅಫ್ಸರ್ ಕೊಡ್ಲಿಪೇಟೆ ಅವರೇ, ಅಫ್ಸರ್ ಕೊಡ್ಲಿಪೇಟೆ ಅವರೇ, ವಕ್ಫ್ ಬೋರ್ಡ್ ನಲ್ಲಿರುವಂತವರು ಅಷ್ಟೊಂದು ಅಧಿಕಾರ ಕೊಟ್ಟಿರುವಂತಹ ಒಂದು ಜುಡಿಷಿಯಲ್ ಪವರ್ ಇರುವಂತಹ ಒಂದು ಕೋರ್ಟ್ ಅದು. ಎಂತ ಕೋರ್ಟ್ ಅಂತ ಹೇಳಿದ್ರೆ ಕೋರ್ಟ್ ಅದು. ನಿಮ್ಮ ಟ್ರಿಬ್ಯುನಲ್ ಯಾರನ್ನ ಅಪಾಯಿಂಟ್ ಮಾಡಿ? ಒಂದ್ ನಿಮಿಷ ಅಫ್ಸರ್ ಕೊಡ್ಲಿಪೇಟೆ, ನೀವು ನಿಮಗಿರುವಂಥ ಯಾವುದೋ ಅವಶ್ಯಕತೆಗೋ ಅನಿವಾರ್ಯತೆಗೋ ನಿಮಗೆ ಒಂದಷ್ಟು ಏನೇನೋ ಮಾಡಿಕೊಟ್ರು, ಅದನ್ನು ನೀವು ಹೇಳ್ಕೊತಾ ಇದ್ದೀರಿ. ನಮ್ಮ ಸಂಕಟ ನಾವು ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ದಯವಿಟ್ಟು, ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ದೇಶದ ನಿಯಮಗಳು ಹೆಂಗಿದೆ ಅಂದರೆ, ವಕ್ಫ್ ಬೋರ್ಡು ಯಾವುದೇ ಆಸ್ತಿಯನ್ನು ತನ್ನದು ಅಂತ ಘೋಷಣೆ ಮಾಡಬಹುದು. ಆ ಆಸ್ತಿಯ ನಿಜವಾದ ಮಾಲೀಕರು ಹೋಗಿ ವಕ್ಫ್ ಟ್ರಿಬ್ಯುನಲ್ ಮುಂದೆನೇ ವಾದ ಮಾಡಬೇಕು, ಕೋರ್ಟಿಗೆ ಹೋಗೋದಕ್ಕಾಗೋದಿಲ್ಲ. ಈ ಆಸ್ತಿ ನಿಮ್ಮದಲ್ಲ ನಮ್ಮದೇ ಅಂತ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ತಮ್ಮದು ಅಂತ ಘೋಷಣೆ ಹೊರಡಿಸಿರುವಂಥ ವಕ್ಫ್ ಬೋರ್ಡ್ ಯಾವ ದಾಖಲೆಯನ್ನು ಕೊಡಬೇಕಾಗಿಲ್ಲ. ಇವತ್ತು 9,40,000 ಎಕರೆ, ಅಫ್ಸರ್ ಒಂದ್ ನಿಮಿಷ ಇರಿ, 9,40,000 ಎಕರೆ ವಕ್ಫ್ನ ಆಸ್ತಿ ಇದೆ. ಥರ್ಡ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಟು ಹ್ಯಾವ್ ಲ್ಯಾಂಡ್ ಬ್ಯಾಂಕ್ ವಕ್ಫ್ ಆಗಿದೆ. ಇನ್ನೊಂದು ಕಡೆ ನೋಡಿ ನೀವು, ಈ ದೇಶದ ಯಾವುದೇ ದೇವಸ್ಥಾನವನ್ನು ಸರ್ಕಾರ ತನ್ನದು ಅಂತ ಘೋಷಣೆ ಮಾಡಬಹುದು. ಅಫ್ಸರ್ ನಿಮ್ಮ ಧ್ವನಿ ಆನ್ ಏರ್ ಆಗ್ತಾ ಇಲ್ಲ, ಯಾರಿಗೂ ಕೇಳಿಸ್ತಾ ಇಲ್ಲ, ಪ್ಲೀಸ್. ಈ ದೇಶದಲ್ಲಿ ಸರ್ಕಾರ ಯಾವುದೇ ದೇವಸ್ಥಾನವನ್ನು ತನ್ನದು ಅಂತ ಘೋಷಣೆ ಮಾಡಬಹುದು. ಆ ದೇವಸ್ಥಾನದ ಆಸ್ತಿಯನ್ನು ಸರ್ಕಾರ ತನಗೆ ಹೆಂಗೆ ಬೇಕೋ ಹಂಗೆ ಬಳಸಬಹುದು. ವಕ್ಫ್ನ ಆಸ್ತಿ ಮುಟ್ಟೋದಕ್ಕಾಗೋದಿಲ್ಲ, ಚರ್ಚುಗಳ ಆಸ್ತಿಯನ್ನು ಮುಟ್ಟೋದಕ್ಕಾಗೋದಿಲ್ಲ. ಈ ದೇಶವನ್ನು ಜಾತ್ಯತೀತ ಅಂತ ಕರೀತಾರೆ. ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು ಶಫಿ ಸಆದಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಫಿ ಸಆದಿ ಅವರೇ, ಫಸ್ಟ್ ರಿಯಾಕ್ಷನ್ ತಮ್ಮದು ಈ ತಿದ್ದುಪಡಿಗಳಿಗೆ? ಒಂದೇ ನಿಮಿಷ ನಾನು ಸ್ವಲ್ಪ ಮಾತನಾಡ್ತೀನಿ. ಎರಡು ತಪ್ಪು ಮಾಹಿತಿ ರಾಜ್ಯದ ಜನತೆಗೆ ಹೋಗ್ತಾ ಇದೆ ಈ ಡಿಬೇಟ್ ನಲ್ಲಿ. ಒಂದನೇದು, ಯಾರದೇ ಆಸ್ತಿಯನ್ನು ಯಾರಿಗೆ ಬೇಕಾದರೂ ವಕ್ಫ್ ಮಾಡಬಹುದು ಎಂಬ ತಪ್ಪು ಮಾಹಿತಿ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಕ್ಫ್ ರಿಜಿಸ್ಟರ್ ಮಾಡಬೇಕಾದ್ರೆ, ಯಾವುದೇ ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಲು ಆಯಾ ಆಸ್ತಿಯ ಅನುಭೋಗದಾರರು ಅಥವಾ ಮಾಲೀಕರಿಂದ ದಾನ ಪತ್ರ, ಹಕ್ಕು ದಾಖಲಾತಿಗಳು ಹಾಗೂ ಅವರು ದಾನ ನೀಡಿದಲ್ಲಿ ಅಥವಾ ಅನುಭೋಗಾನುಸಾರ ವಕ್ಫ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಲ್ಲಿ ಅಂತ ವಕ್ಫ್ ಆಸ್ತಿಗಳನ್ನು ಪುರಸಭೆ, ಪಂಚಾಯತಿ, ನಗರಸಭೆ, ತಹಸೀಲ್ದಾರ್ ಕಚೇರಿಯಲ್ಲಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಪರಿಷ್ಕರಿಸಿ ಆಯಾ ಸಂಸ್ಥೆಯ ಸುಪರ್ತಿಗೆ ಪಡೆದ ನಂತರ ವಕ್ಫ್ ಕಾಯ್ದೆ ಕಲಂ 36 ಅನ್ವಯ, ನಿಗದಿತ ನಮೂನೆ 36 ಅನ್ವಯ
ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದು ಮಂಡಳಿಯಿಂದ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಹೊರಡಿಸಿ ಪ್ರಸ್ತಾವಿತ ವಕ್ಫ್ ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 7 ದಿನಗಳೊಳಗೆ ಆಕ್ಷೇಪಣೆಗೆ ಸಮಯವನ್ನು ಕೊಟ್ಟು ಆಕ್ಷೇಪಗಳೇನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಕಲಂ 41 ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಅನಂತರ ಮಂಡಳಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕ್ರಮ ವಹಿಸಲಾಗಿರುತ್ತದೆ. ಈ ರೀತಿಯಲ್ಲಿ ಕಲಂ 36 ನೋಂದಾಯಿತ ವಕ್ಫ್ ಆಸ್ತಿಗಳು ಮತ್ತು 1ನೇ ಸರ್ವ ಕಾರ್ಯದ ನಂತರ ಇನ್ನೂ ಅಧಿಸೂಚಿತವಾಗಿರದೆ ಇರುವಂತಹ ಎಲ್ಲ ಆಸ್ತಿಗಳನ್ನು ಜಿಲ್ಲಾ ವಕ್ಫ್ ಅಧಿಕಾರಿಗಳ ಮುಖಾಂತರ ಪ್ರತ್ಯೇಕವಾಗಿ ಒಂದೊಂದು ವಕ್ಫ್ ಸಂಸ್ಥೆಯ ವಿವರವನ್ನು ಫಾರಂ ನಂಬರ್ 1ರಲ್ಲಿ ಇಂಡೀಕರಿಸಿ ಸಂಬಂಧಪಟ್ಟ ತಹಸೀಲ್ದಾರರು, ಸಹಾಯಕ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಫಾರಂ ನಂಬರ್ 2ರಲ್ಲಿ ತಾಲೂಕುವಾರು ಸಂಸ್ಥೆಗಳ ಪಟ್ಟಿಯನ್ನು ಮಾಡಿ ಕಂದಾಯ ಇಲಾಖೆಗೆ ಮಾನ್ಯ ರಾಜ್ಯ ಸರ್ಕಾರದ ಅನುಮೋದನೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಮೂಲಕ ತಾಲೂಕುವಾರು 2ನೇ ಸರ್ವೆಯ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು 2018ರವರೆಗಿನ ಎಲ್ಲ ನೋಂದಾಯಿತ ವಕ್ಫ್ ಸಂಸ್ಥೆಗಳು ಮತ್ತು ಆಸ್ತಿಗಳನ್ನು ಗಜೆಟ್ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಅಜಿತ್ ಅವರೇ, ಏನು ತಪ್ಪು ಮಾಹಿತಿ ಹೋಗ್ತಾ ಇದೆ? ಸಣ್ಣ ಡೌಟ್ ಕೇಳಲ್ಲ ಶಫೀಸ್ ಆದವರು, ಸಣ್ಣ ಡೌಟ್ ಕೇಳಲ್ಲ ಮತ್ತು ಒಂದೇ ನಿಮಿಷ, ಸಣ್ಣ ಡೌಟ್ ಕೇಳಲ್ಲ. ಈ ರೀತಿಯಾಗಿ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಂಡು ಒಂದು ವಕ್ಫ್ ಆಸ್ತಿಯನ್ನು ನೋಂದಾಯಿಸಲು ಕೈಗೊಳ್ಳಬೇಕಾದ ಎಲ್ಲಾ ಕ್ರಮಗಳ ನಂತರವೇ ವಕ್ಫ್ ಆಸ್ತಿಯನ್ನು ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗುತ್ತದೆ. ಅದರೊಟ್ಟಿಗೆ ಅಜಿತ್, 1 ವರ್ಷ ಟೈಮ್ ಇದೆ. ಗಜೆಟ್ ಮಾಡೋಕೆ 1 ವರ್ಷ ಟೈಮ್ ಕೊಡ್ತೀವಿ ನಾವು. ಅಲ್ಲಿ ಒಬ್ಜೆಕ್ಷನ್ ಬಂದರೆ ಅದು ರಾಜ್ಯ ಪತ್ರದಲ್ಲಿ ಬರುವುದಿಲ್ಲ. ರಾಜ್ಯ ಪತ್ರ ಮಾಡುವುದು ವಕ್ಫ್ ಬೋರ್ಡ್ ಅವರಲ್ಲ. 2ನೇ ಒಂದು ತಪ್ಪು ಮಾಹಿತಿ, ಟ್ರಿಬ್ಯುನಲ್ಗೆ ಜಡ್ಜ್ಗಳ ನೇಮಕ ವಕ್ಫ್ ಬೋರ್ಡ್ ಮಾಡುವುದಿಲ್ಲ. ಅಲ್ಲಿ ಮುಸ್ಲಿಂ ಆಗಬೇಕು ಎಂಬ ನಿಯಮನೂ ಇಲ್ಲ. ಹೈಕೋರ್ಟ್ ಜಡ್ಜ್ಗಳ ನೇಮಕ ಮಾಡುತ್ತದೆ. ಅದೇ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಏನಾದರೂ ತಪ್ಪು ಜಡ್ಜ್ಮೆಂಟ್ ಬಂದರೆ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಇದೆ. ಬಟ್ ಇಲ್ಲಿ ತಿದ್ದುಪಡಿಗೊಂಡಂತಹ ಇವತ್ತು ಪಾಸ್ ಆದಂತಹ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದಂತಹ ಮಸೂದೆಯಲ್ಲಿ ಇಲ್ಲಿ ಜುಡಿಷಿಯರಿ ಬಗ್ಗೆ ಯಾವುದೇ ಪ್ರಸ್ತಾವ ಇಲ್ಲ. ಬರೇ ಡಿಸಿಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಅಜಿತ್ ಅವರೇ, ನಮ್ಮ ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಅಲ್ಲಿ ಡಿಸ್ಪ್ಯೂಟ್ ನಡೆದದ್ದು ಸರ್ಕಾರ ಮತ್ತು ವಕ್ಫ್ ಎಡೆಯಲ್ಲಿ. ನೀವು ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಕೊಟ್ರಿ. ಅಂತ ಯಾವುದೇ ಇದ್ರು ನಾಳೆ ವಕ್ಫ್ ಬೋರ್ಡ್ ಅಲ್ಲಿ, ಅಂದ್ರೆ ನೀವು ಹೇಳುವಂತಹ ವಕ್ಫ್ ಅಲ್ಲದ ಜಾಗ, ಹಿಂದೂಗಳ ದೇವಸ್ಥಾನ, ಕ್ರಿಶ್ಚಿಯನ್ನರ ಚರ್ಚು ಅಥವಾ ಜನಸಾಮಾನ್ಯರ ಮನೆಗಳನ್ನೆಲ್ಲ ವಕ್ಫ್ ಮಾಡಿದ್ದಾರೆ ಎಂಬ ಯಾವುದಾದರೂ ದಾಖಲೆಗಳನ್ನು ನೀವು ಕೊಟ್ಟರೆ ಅದು ವಕ್ಫಿನ ದಾಖಲಾತಿ ಇಲ್ಲದೆ ವಕ್ಫ್ ಮಾಡಿದ್ದಾರೆ ಎಂಬ ದಾಖಲೆ ಸುವರ್ಣ ವಾಹಿನಿ ಕೊಟ್ಟರೆ ನಾಳೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಣ್ಣ ಡೌಟ್ ಕೇಳ, ಕೇಳಿ ಕೇಳಿ ಕೇಳಿ. ಒಂದು ಆಸ್ತಿಯನ್ನು ತನ್ನ ಆಸ್ತಿ ಅಂತ ಘೋಷಣೆ ಮಾಡುವ ಅಧಿಕಾರ ಹಕ್ಕು ವಕ್ಫ್ ಬೋರ್ಡ್ಗೆ ಇದೆಯೋ ಇಲ್ವೋ? ಎಲ್ಲಾ ರೆವಿನ್ಯೂ ದಾಖಲಾತಿಗಳು ಸಲ್ಲಿಸಲ್ಪಟ್ಟ ನಂತರ ರೆವಿನ್ಯೂ ದಾಖಲಾತಿಗಳು ಬೇಕು. ವಿತೌಟ್ ಅಜಿತ್ ಅವರ ಮನೆ. ಒಂದೇ ನಿಮಿಷ ಅಫ್ಸರ್ ಬರ್ತೀನಿ ನಾನು. ಅಫ್ಸರ್ ಅವರೇ ಗಿವ್ ಮಿ, ನಾನು ಬರ್ತೀನಿ, ನಿಮ್ಮ ಹತ್ರ ಇರಿ. ನನ್ನೊಂದು ಮೂಲ ಪ್ರಶ್ನೆ ಕೇಳಿದೆ ನಾನು. ಇಲ್ಲ ಒಂದೇ ನಿಮಿಷ ಬರ್ತೀನಿ. ಒಂದೇ ನಿಮಿಷ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಜಿತ್ ಅವರೇ. ಇರ್ರಿ, ನನ್ನ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಇರ್ರಿ ಒಂದೇ ನಿಮಿಷ. ವಕ್ಫ್ ಬೋರ್ಡ್ ನ ಮಾಜಿ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆಗೆ. ಒಂದು ಸಣ್ಣ ಪ್ರಶ್ನೆ. ಅಫ್ಸರ್ ನನ್ನ ವೀಕ್ಷಕರಿಗೆ ಸರಿಯಾದ ಮಾಹಿತಿ ಹೋಗಬೇಕು. ಆ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಇರುವ ಸಂಶಯವನ್ನು ಬಗೆಹರಿಸಿಕೊಳ್ತಾ ಇದ್ದೀನಿ. ಅಫ್ಸರ್, ನಿಮ್ ಪ್ರಶ್ನೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ಇರಿ. ನಾನು ಕೇಳಿದಂತ ಒಂದು ಪ್ರಶ್ನೆ ಅಲ್ಲ, ನೀವು ನಮಗೆ 100 ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ಲಿಕ್ಕೆ ತಯಾರು. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಶಫೀಸ್ ಆದಿನ ಒಂದು ಪ್ರಶ್ನೆ ಕೇಳೋದಿದೆ. ಇರ್ರಿ ಒಂದ್ ನಿಮಿಷ ಇರ್ರಿ. ಶಫೀಸ್ ಆದಿ ಅವರೇ, ಎಲ್ಲಾ ದಾಖಲೆಗಳು ಇದ್ದಾಗ ಮಾತ್ರ ವಕ್ಫ್ ಇದನ್ನ ತನ್ನ ಆಸ್ತಿ ಅಂತ ಘೋಷಣೆ ಮಾಡಬಹುದು ಅಂತ ಹೇಳಿದ್ರಿ ನೀವು. ಉತ್ತರ ಕೊಡಿ ಅಜಿತ್ ಅಫ್ಸರ್. ಒಂದ್ ನಿಮಿಷ ಇರ್ರಿ. ಅಜಿತ್ ಹನುಮಕ್ಕರ್, ನಾನು ಮತ್ತೊಮ್ಮೆ ಇವತ್ತು ಮಧ್ಯಪ್ರದೇಶದ ಹೈಕೋರ್ಟ್ ನಲ್ಲಿ ಬಂದಿರುವಂತಹ ಒಂದು ಜಡ್ಜ್ಮೆಂಟ್ ನ ಬಗೆಗಿನ ಹೈಕೋರ್ಟಿನ ಅಬ್ಸರ್ವೇಷನ್ ಅನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಇವತ್ತಿನ ಕನ್ನಡ ಪ್ರಭದ 9ನೇ ಪುಟದಲ್ಲಿದೆ. ಇಲ್ಲಿ ಬಹರಾನ್ಪುರ ಕೋಟೆಯೊಳಗಿನ ಅರಮನೆ, ಶಾಶುದ, ನಾಡಿರ್ ಶಾ ಅವರ ಗೋರಿ ಹಾಗೂ ಬೇಬಿ ಸಾಹೇಬ್ ಮಸೀದಿ ತನಗೆ ಸೇರಿದ್ದು ಅಂತ 2013 ಜುಲೈ 19ಕ್ಕೆ ಮಧ್ಯಪ್ರದೇಶದ ವಕ್ಫ್ ಮಂಡಳಿ ಆದೇಶ ಹೊರಡಿಸಿತ್ತು. ರೆವಿನ್ಯೂ ಡಾಕ್ಯುಮೆಂಟ್ಸ್ ಇತ್ತಾ? ಒಂದು ನಿಮಿಷ ಶಫೀಜ್ ಸೌಂಡ್ ಕೊಡಿ.
ರೆವಿನ್ಯೂ ಅಜಿತ್, ಡಾಕ್ಯುಮೆಂಟ್ ಅಜಿತ್ ಇತ್ತಾ? ಒಂದ್ ನಿಮಿಷ, ಅಜಿತ್ ಒಂದ್ ಆ ನಿಮಿಷ, ಆಸ್ತಿ ಅಜಿತ್ ಒಂದ್ ಕೇಳಿಸ್ಕೊಳ್ಳಿ, ನಿಮಿಷ. ಶಫೀಜಾದ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಹೈಕೋರ್ಟಿನ ಕೇಸ್ ನೆನ್ನೆಯ ಅಬ್ಸರ್ವೇಷನ್ ಅನ್ನ ಕೋಟ್ ಮಾಡ್ತಾ ಇದ್ದೀನಿ, ಯಾವುದೋ ಹಳೆ ಕೇಸ್ ಅಲ್ಲ. ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸುಪರ್ದಿಯಲ್ಲಿದ್ದ ಆಸ್ತಿಯನ್ನ ಮಧ್ಯಪ್ರದೇಶದ ವಕ್ಫ್ ಬೋರ್ಡು ತನ್ನದು ಅಂತ ಘೋಷಣೆ ಮಾಡುತ್ತೆ. ಯಾವ ರೆವಿನ್ಯೂ ಡಾಕ್ಯುಮೆಂಟ್ ಇಟ್ಕೊಂಡು? ಅಜಿತ್ ಅವರೇ, ನೀವೇ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡ್ತೇನೆ. ನಾನೊಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸಣ್ಣ ಪ್ರಶ್ನೆ ನಂದು. ಈ ದೇಶದ ಅಲ್ಲಲ್ಲ ಅಫ್ಸರ್, ನಾನು ಕೇಳ್ತಾ ಇರೋದು ನಾನು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಶಫೀಜಾದ್ ಅವ್ರನ್ನ ಕೇಳ್ತಾ ಇದ್ದೀನಿ. ಇರಿ ಒಂದು ನಿಮಿಷ. ಎಸ್ ಶಫೀಜಾದ್. ನನಗೆ ಅಫ್ಸರ್ ಒಂದ್ ನಿಮಿಷ. ಅಫ್ಸರ್ ನಾನು ಸ್ವಲ್ಪ ಆನ್ಸರ್ ಮಾಡ್ತೀನಿ. ಅಫ್ಸರ್ ಸ್ವಲ್ಪ. ಅಜಿತ್ ಅವರೇ, ಅಂತಹ ಹಲವಾರು ಪ್ರಸ್ತಾವನೆಗಳಿವೆ. ಅಜಿತ್ ಅವರೇ, ಕರ್ನಾಟಕದ ವಿಧಾನಸೌಧ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕರ್ನಾಟಕದ ವಿಧಾನಸೌಧ ವಕ್ಫ್ ಆಸ್ತಿ ಅಂತ ವಕ್ಫ್ ದಾಖಲೆಗಳು ಹೇಳುತ್ತೆ. ಯಾರಾದರೂ ವಿಧಾನಸೌಧ ನಮಗೆ ಕೊಡಿ ಅಂತ ಯಾರಾದರೂ ಇಷ್ಟ ತನಕ ಹೇಳಿದಾರಾ? ಒಂದು. ಎರಡನೆಯದ್ದು, ನಮ್ಮ ಮೇಡಹಳ್ಳಿಯಲ್ಲಿ MS ಪಾಳ್ಯ ಜಾಲಹಳ್ಳಿ ಸಮೀಪ 358 ಎಕರೆ ಜಾಗ ವಕ್ಫ್ ಆಸ್ತಿ ಅಂತ ಇದೆ, ನಮ್ಮಲ್ಲಿ ದಾಖಲೆಗಳಿವೆ. ಅದನ್ನು ಶಿವರಾಮ್ ಕಾರಂತ ಬಡಾವಣೆ ಮಾಡಿದ್ದಾರೆ. ಯಾರಾದ್ರೂ ಅಲ್ಲಿ ಒಕ್ಕಲೆಬ್ಬಿಸೋಕೆ ಹೋಗಿದ್ದೀವ ನಾವು? ಮನೆ ಖಾಲಿ ಮಾಡಿ, ವಿಧಾನಸೌಧ ಖಾಲಿ ಮಾಡಿ, ದೇವಸ್ಥಾನ ಬಿಟ್ಟು ಕೊಡಿ ಅಂತ ಕರ್ನಾಟಕ ವಕ್ಫ್ ಬೋರ್ಡ್ ಯಾವತ್ತಾದ್ರೂ ದಾವೆ ಸಲ್ಲಿಸಿದೆಯಾ? ಇಲ್ಲ. ಎಲ್ಲಾದ್ರೂ ಒಂದು ಕಡೆ ತಪ್ಪಾಗಿದ್ದಾರೆ ಅಜಿತ್, ಆ ತಪ್ಪನ್ನು ಅದು ಕೋರ್ಟ್ ನೋಡಿಕೊಳ್ಳುತ್ತೆ. ಅಲ್ಲಿ ವಕ್ಫ್ ಅಲ್ಲ ಅಂತ ಹೇಳಿದ್ರೆ ವಕ್ಫ್ ಅಲ್ಲ ಅಂತ ಹೇಳುತ್ತೆ. ಅದನ್ನು ಬಿಟ್ಟು ಆ ತಪ್ಪನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅಂತ ಹೇಳಿ ಮೂಗನ್ನೇ ಕತ್ತರಿಸುವಂತ ಪ್ರಯತ್ನ ಸರಿಯೇ? ಶಫೀಜಾದ್ ಅವರೇ, 2006ರಲ್ಲಿ 1,20,000 ಎಕರೆ ವಕ್ಫ್ ಆಸ್ತಿ ಇತ್ತು. 2006. 2024ಕ್ಕೆ ಅದು 9,40,000 ಎಕರೆ ಆಗಿದೆ. ಇದಷ್ಟು ಆಸ್ತಿ ಮುಸ್ಲಿಮರ ದಾನ ಕೊಟ್ಟಿದ್ದ? ದಾನ ಮಾತ್ರ ಅಲ್ಲ. ನೀವು ಮಂಗಳೂರು ಕರಾವಳಿ ಪ್ರದೇಶ ನೋಡಿ, ಕರಾವಳಿ ಪ್ರದೇಶದಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೊಟ್ಟಿಲ್ಲ, ದಾನ ಕೊಟ್ಟದ್ದು ಅಲ್ಲ, ಸ್ವಂತ ದುಡ್ಡಿನಿಂದ ಖರೀದಿ ಮಾಡಿದಂತ ಈದ್ಗಾಗಳಿವೆ. 20-25 ಎಕರೆ ಜಾಗಗಳು ಈದ್ಗಾ ಇದೆ ಬಿಜಾಪುರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನೀವು ನೋಡಿ. ಅಲ್ಲಿ ಅದೇ ರೀತಿ ಕಬ್ರಸ್ಥಾನಗಳಿವೆ, ಸ್ಮಶಾನಗಳಿವೆ. ಇದು ಎಲ್ಲವೂ ಸ್ವಂತ ಊರಿನವರು ಮುಸಲ್ಮಾನರು ಖರೀದಿ ಮಾಡಿದಂತ ಜಾಗಗಳು 50ರಷ್ಟಿದೆ. ದಾನ ಸಿಕ್ಕಿದ್ದು ನೀವು ಕೆಲವು ವಿಚಾರಗಳನ್ನು ಮಾತ್ರ ಹೇಳಬೇಡಿ. ಕೇಂದ್ರ ಸರ್ಕಾರ ಕಳೆದ ಸಲ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಚುನಾವಣೆ ಘೋಷಣೆ ಆಗುವ ದಿವಸ ದೆಹಲಿಯಲ್ಲಿ 130 ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ಕೊಡ್ತಾರೆ. ಅದನ್ನ ತಗೊಳ್ಳೋದಕ್ಕೆ ಇಸ್ಲಾಂ ಒಪ್ಕೊಳ್ಳುತ್ತಾ? ಯಾವ್ದು ಇಲ್ಲಿ ನೋಡಿ, ಸರಕಾರಿ ಜಮೀನನ್ನು ವಕ್ಫ್ ಅಂತ ಸರ್ಕಾರ ಇನಾಮಾಗಿ ಕೊಟ್ರೆ ಅದರಲ್ಲಿ ಏನು ತೊಂದರೆ ಇದೆ? ಅಜಿತ್, ಒಂದು ವಿಚಾರ ತಿಳ್ಕೊಳ್ಳಿ, ಮುಜರಾಯಿ ಇಲಾಖೆಯಲ್ಲಿ ನಾವು ಯಾರು ಕೈಯಾಡಿಸಿಲ್ಲ. ಮುಜರಾಯಿ ಇಲಾಖೆ ಒಂದ್ ನಿಮಿಷ ಅಜಿತ್, ಒಂದ್ ನಿಮಿಷ. ಮುಜರಾಯಿ ಇಲಾಖೆ ತಹಸೀಲ್ದಾರ್ ಸುಪರ್ದಿಗೆ ಹೋಗ್ಬಾರ್ದು, DC ಕೊಡಬೇಕು ಅಥವಾ ಸರ್ಕಾರ ಹಸ್ತಕ್ಷೇಪ ನಡೆಸಬೇಕು ಅಂತ ಮುಸಲ್ಮಾನರು ಯಾರಾದ್ರೂ ವಾದ ಮಾಡಿದಾರಾ? ಮುಜರಾಯಿ ಇಲಾಖೆಯಲ್ಲಿ ಯಾವ್ದಾದರೂ ಒಬ್ಬ ಮುಸಲ್ಮಾನಲ್ಲಿ ನೇಮಕ ಮಾಡಿದ್ದು ಯಾವತ್ತಾದ್ರೂ ನಾವು ಕ್ಲೈಮ್ ಮಾಡಿದೀವಾ? ಅದನ್ನು ಬಿಟ್ಟು ಅಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಮಾಡಿದ್ದಾರೆ ಸರ್ಕಾರ. ಕುತ್ಕೊಂಡಿದ್ದೀರಿ, ಒಣ ರೊಟ್ಟಿ ಮೇಲೆ ನಿಮ್ಗೆ ಯಾಕೆ ಕಣ್ಣು ಹೋಗುತ್ತೆ? ಇಲ್ಲ, ನಾನ್ ಕೇಳ್ತಾ ಇರೋದು ಮಾಡ್ಬೇಕು ಅಂತಲ್ಲ, ನಾವು ಯಾವತ್ತಾದ್ರೂ ಕೇಳಿದೀವಾ? ಮುಜರಾಯಿ ಇಲಾಖೆ ಸರ್ಕಾರದ ಅಜಿತ್, ನಿಮ್ಮ ವಾದ ಏನು? ಮಾತ್ರ ಸಂಬಂಧಪಟ್ಟಂತದ್ದು. ನಿಮ್ಮ ವಕ್ಫ್ ಅಲ್ಲಿ ಬೇರೆ ಭೂಮಿಯನ್ನು ಕೊಟ್ಟವರು ದಾನ ಮಾಡಿದ ಇದ್ದಾರೆ, ನೀವು ಕ್ಲೇಮ್ ಮಾಡಿದ್ದು ಇದೆ. ಒಂದ್ ನಿಮಿಷ, ನಮಗೂ ಅದೇ ರೀತಿ ಮುಜರಾಯಿ ಇಲಾಖೆ ಹೆಸರನ್ನ ನೀವೇ ಎತ್ತಿರುವುದರಿಂದ ತಮಗೊಂದು ಪ್ರಶ್ನೆ ಶಫೀಜಾದ್ ಅವರೇ. ಮುಜರಾಯಿ ಇಲಾಖೆಯ ಆಸ್ತಿ ಸರ್ಕಾರದ ಸುಪರ್ದಿಗೆ ಬರುತ್ತೆ. ಆ ಆಸ್ತಿಯಲ್ಲಿ ಸರ್ಕಾರ ತನಗೆ ಏನು ಬೇಕು ಅದನ್ನ ಮಾಡಬಹುದು, ವಕ್ಫ್ ಆಸ್ತಿಯಲ್ಲಿ ಮಾಡಕ್ಕಾಗತ್ತೆ? ಅದಕ್ಕಾಗಿ ಯಾಕೆ ವಕ್ಫ್ ಬೋರ್ಡ್ಗೆ ಕೈ ಹಾಕ್ಬೇಕು ಅಂತ ನಾವು ವಕ್ಫ್ ಆಸ್ತಿಯಲ್ಲಿ ಮಾಡಕ್ಕಾಗತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕೆ ಬೇಕು? ಯಾವುದೇ ಧಾರ್ಮಿಕ ಸಂಸ್ಥೆಗಳಲ್ಲಿ ಸರ್ಕಾರ ಯಾಕೆ ಹಸ್ತಕ್ಷೇಪ ಮಾಡಬೇಕು? ಯಾವುದೇ ಮುಜರಾಯಿ ಆಗಿರ್ಲಿ, ವಕ್ಫ್ ಬೋರ್ಡ್ ಇರ್ಲಿ, ಧಾರ್ಮಿಕ ಆಸ್ತಿಯಲ್ಲಿ ಯಾಕೆ ಸರ್ಕಾರ ಹಸ್ತಕ್ಷೇಪ ಬೇಕು ಅಂತ? ಒಬ್ಬರ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಬಹುದು, ಇನ್ನೊಬ್ಬರ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಇದ್ಯಾವ ಸೀಮೆ ಜಾತ್ಯತೀತ ದೇಶ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಮುಜರಾಯಿಯಲ್ಲೂ ಹಸ್ತಕ್ಷೇಪ ಮಾಡಬಾರ್ದು. ಯಾವ ಸೀಮೆ ಜಾತ್ಯತೀತ ದೇಶ ಅಂತ ನನ್ನ ಪ್ರಶ್ನೆ. ಇಲ್ಲ, ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಮುಜರಾಯಿ ಇಲಾಖೆಯಲ್ಲೂ ನೀವು ಹಸ್ತಕ್ಷೇಪ ಮಾಡಬೇಡಿ.
ಆ ದೇವಸ್ಥಾನದ ಬೋರ್ಡಿಗೆ ಬಿಡಿ. ಅಲ್ಲ, ಅದು ಶಾಫಿ ಅವರೇ, ಹಿಂದೂಗಳ ಧಾರ್ಮಿಕ ಶಾಫಿ ಅವರೇ, ದತ್ತಿ. ಈಗ ಹೊಸ ಅವರಿಗೆ ಒಂದೇ ಬಿಡಿ, ಮಿನಿಟ್, ಸಂಪೂರ್ಣ ಈ ಸ್ವಾತಂತ್ರ್ಯ ಹೊಸ ಕೊಡಿ, ವಕ್ಫ್ ಸಂಪೂರ್ಣ ಆಕ್ಟ್ ಏನ್ ಸ್ವಾತಂತ್ರ್ಯ ಬಂದಿದೆ, ಏನು ಪ್ರಪೋಸಲ್ ಇದೆ, ಅದು ನಿಮಗೆ ಏನ್ ಸಮಸ್ಯೆ ಅದರಲ್ಲಿ? ಈ ಹೊಸ ಅದರಲ್ಲಿ ಆಕ್ಟ್ ನೋಡಿ, ಅಲ್ಲಿ ನಿಮ್ಗೆ ಸಮಸ್ಯೆ ಏನು? ಜಿಲ್ಲಾಧಿಕಾರಿ ಭರತ್ ಶೆಟ್ಟಿ ಅವರೇ, ಹೇಳಿ, ಭರತ್ ಶೆಟ್ಟಿ ನಿಮ್ಮ ಅವರೇ, ಸಮಸ್ಯೆ ಏನಂತ ಹೇಳಿ. ಜಿಲ್ಲಾಧಿಕಾರಿ ಅವರು ಆರ್ಬಿಟ್ರ್ ಆದ್ರೆ ನಿಮ್ಗೆ ಏನ್ ಸಮಸ್ಯೆ ಬರ್ತದೆ ಅದರಲ್ಲಿ? ಇದರಿಂದ ನಿಮ್ಗೆ ಏನ್ ಚಿಂತೆ? any government property identified or declared as a work property before or after the commencement of this act shall not be deemed to be a work property. 3C section 3C ಅಲ್ಲಿ ಕೆಳಗಡೆ ತನಕ ನೀವು ನೋಡಿ, ಅಲ್ಲಿ ಏನ್ ಹೇಳುತ್ತೆ, ಸರ್ಕಾರ ಮತ್ತು ವಕ್ಫ್ ಎಡೆಯಲ್ಲಿ ಯಾವುದಾದರೂ ವಿವಾದ ಏರ್ಪಟ್ಟರೆ ಆ ವಿವಾದ ಡಿಸಿ ಹತ್ರ ತಗೊಂಡೋಗ್ಬೇಕು ನಾವು. ಹೌದು. ವಕ್ಫ್ ಟ್ರಿಬ್ಯುನಲ್ ಇಲ್ಲ, ಹೈಕೋರ್ಟ್ ಇಲ್ಲ, ನಾರ್ಮಲ್ ಡಿಸಿ ಆದ ನಂತರ ಹೈಕೋರ್ಟ್ ಬರ್ತದ್ರಿ. ಒಂದು ಮಿನಿಟ್, ಡಿಸಿ ಆರ್ಬಿಟ್ರೇಟರ್ ಅದಾದ ನಂತರ ನಿಮ್ಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಫೈನಲ್ ಅಲ್ಲ ಡಿಸಿ ಅವರು. ಇಲ್ಲ ಭರತ್ ಶೆಟ್ಟಿ ಅವರೇ, ಅಲ್ಲಿ ಸೈಲೆಂಟ್ ಇದೆ. ಕೋರ್ಟ್ ಸೈಲೆಂಟ್ ಅಲ್ಲ, ಸೈಲೆಂಟ್ ಇದೆ ಅಂದ್ರೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಆ ರೀತಿ ಅಲ್ಲ ನೋಡಿ. ಡಿಸಿ ಅವರು ನಿಮ್ಗೆ ಇದರಲ್ಲಿ ಸಮಸ್ಯೆ ಏನಂತ ಹೇಳಿ ನನಗೆ ಕರೆಕ್ಟ್ ಆಗಿ. ಈ ಹೊಸ ಆಕ್ಟ್ ದೊಡ್ಡ ಸಮಸ್ಯೆ ಆಗ್ತಿದೆ. ನೀವೇನಂತ ಹೇಳಿ ಭರತ್ ಶೆಟ್ಟಿ ಅವರೇ, ಭರತ್ ಶೆಟ್ಟಿ ಅವರೇ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಆಯ್ತಾಯ್ತು ಹೇಳಿ ಸರ್. ಶೆಟ್ಟಿ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಡಿಸಿ ಅವರು ವಿಚಾರಣೆ ನಡೆಸ್ತಾರೆ. ಅವರು 10 ವರ್ಷ 20 ವರ್ಷ ವಿಚಾರಣೆ ನಡೆಸುವ ತನಕ ಆ ಪ್ರಾಪರ್ಟಿ ಸರ್ಕಾರದಾಗಿರುತ್ತೆ. ಒಂದ್ ನಿಮಿಷ, ಸರ್ಕಾರದಾಗಿರುತ್ತೆ. ಅದೇ ರೀತಿ ಮಾಡಿಸಿದ್ರೆ ವಕ್ಫ್ ಬಳಿ ಇರುತ್ತೆ, ನೀವು ಟ್ರಿಬ್ಯುನಲ್ ಅಲ್ಲಿ 10 ವರ್ಷ ಓಡಿಸಿದ್ರೆ ವಕ್ಫ್ ಬಳಿ ಇರುತ್ತೆ, ನಿಮ್ಮ ಆಸ್ತಿ ಆಗ್ತದೆ ಅದು. ಅಲ್ಲ, ಅದು ನೀವು ಟ್ರಿಬ್ಯುನಲ್ ಅಲ್ಲಿ 10-20 ವರ್ಷ ಅದನ್ನು ಮುಂದುವರಿಸಿದ್ರೆ ಅವನು ಕೋರ್ಟಿಗೆ ಹೋಗುದು ಯಾವಾಗ? ಶಫೀಸ್ ಆದೇವ್ರೆ, ಶಫೀಸ್ ಆದೇವ್ರೆ, ಇಲ್ಲ ಒಂದ್ ನಿಮಿಷ ಟ್ರಿಬ್ಯುನಲ್ ಅಲ್ಲಿ ಅದು ವಕ್ಫಿನ ಫೇವರ್ ಆಗಿ ಬಂದ್ರೆ ಹೈಕೋರ್ಟಿಗೆ ಹೋಗಬಹುದು, ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಫೇವರ್ ಆಗಿ ಬರೋದು ಆಮೇಲೆ ಇಲ್ಲ, ನೀವು 5-6 ವರ್ಷ ಅದನ್ನು ಮುಂದೂಡ್ತೀರಿ ಯಾವಾಗ? ಇಲ್ಲ ಟ್ರಿಬ್ಯುನಲ್ ಇಲ್ಲಿ ನೋಡಿ. ಒಂದು ಪಾಯಿಂಟ್, ಡಿಸಿ ಇದ ಮ್ಯಾಜಿಸ್ಟ್ರೇಟ್ ಲೆವೆಲ್ ಆಫೀಸರ್, ಒಂದು ಜಡ್ಜ್ ಅವರು ಡಿಸಿ ಅಂತ ಹೇಳಿದ್ರೆ, ಡಿಸಿ ಅಂತಾರೆ ಆ ಲೆವೆಲ್ ಆಫೀಸರ್. ನೀವು ಡಿಸಿ ಹತ್ರ ಹೋದ್ರೆ ನಿಮ್ಗೆ ಸಮಸ್ಯೆ ಏನು? ಅಥವಾ ನಿಮ್ಮ ಟ್ರಿಬ್ಯುನಲ್ ಆಫೀಸರ್ ಅಲ್ರಿ, ಅವ್ರು ಜಿಲ್ಲಾ ದಂಡಾಧಿಕಾರಿಗಳೇ. ನಾವು ಡಿಸಿ ಅಂತೀವಿ, ಅವ್ರು ಕರೆಯೋದು ಡಿಎಂ ಅಂತ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಮ್ಯಾಜಿಸ್ಟ್ರೇಟ್. ನಮ್ದು ಏನು ಜಾಗದ ಸಮಸ್ಯೆ ಬಂದಾಗ ನಾವು ಮೊದಲು ಏನಾಗಬೇಕು, ತಹಶೀಲ್ದಾರ್ ಹತ್ರ ಹೋಗ್ಬೇಕು, ನಂತರ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗ್ಬೇಕು, ನಂತರ ಡಿಸಿ ಹತ್ರ ಹೋಗ್ಬೇಕು, ನಂತರ ಕೋರ್ಟಿಗೆ, ಸಿವಿಲ್ ಕೋರ್ಟ್, ನಂತರ ಹೈಕೋರ್ಟಿಗೆ. ನಮ್ಗೆ ಅದಿದೆ, ಎಲ್ಲರಿಗೂ ಅದಿದೆ. ಇದು ರೆವಿನ್ಯೂ ಆಕ್ಟ್ ಅಲ್ಲಿ ಇರುವಂತದ್ದು ವ್ಯವಸ್ಥೆ. ಶಿವಮೊಗ್ಗದಿಂದ ರಿಯಾಜ್ ಇದ್ದಾರೆ. ಸಾರಿ ರಿಯಾಜ್, ಈ ಗಲಾಟೆಲ್ಲ ಟೈಮ್ ಆಯ್ತು, ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಏನು ಪ್ರಾಬ್ಲಮ್ಮು? ಅಫ್ಸರ್ ಕೊಡ್ಲಿಪೇಟೆ ಅವ್ರು, ನಿಮ್ಮ ಪ್ರಶ್ನೆ ಕೇಳಿಸ್ಕೊತೀನಿ ನಾನು, ದಯವಿಟ್ಟು ನಿಮ್ಮ ಪ್ರಶ್ನೆ ಕೇಳಿಸ್ಕೊತೀನಿ. ಎಸ್ ರಿಯಾಜ್. ರಿಯಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ, ಕೇಳಿಸ್ತದೆ. ಎಸ್, ಏನು ಪ್ರಾಬ್ಲಮ್ ಈ ತಿದ್ದುಪಡಿ? ಈ ತಿದ್ದುಪಡಿ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇದು ಭಾರತ ಜಾತ್ಯತೀತ ದೇಶ ಅಂತ ಕೇಳಿದ್ರಿ. ಹೌದಾ? ಜಾತ್ಯತೀತ ದೇಶ 1947ರಿಂದ 2014ವರೆಗೂ ಜಾತ್ಯತೀತ ದೇಶನೇ ಇದ್ದಿದ್ದು. ಓಕೆ. ಆದ್ರೆ 2014 ನಂತರ ಈ 10 ವರ್ಷದಲ್ಲಿ ಜಾತ್ಯತೀತ ದೇಶವಾಗಿ ಇಲ್ಲ. ಯಾಕಂದ್ರೆ ಇದು ಔರಂಗಜೇಬ್ ಆಳ್ವಿಕೆಯನ್ನು ನಡೆಸ್ತಾ ಇಲ್ಲ. ಇಲ್ಲಿ ಮೋದಿ ಆಳ್ವಿಕೆ ಭಾರತದ ಮುಸಲ್ಮಾನರ ಮೇಲೆ ನಡೀತಾ ಇರೋದು. ಯಾಕಂದ್ರೆ ಮುಸಲ್ಮಾನರನ್ನ ಅಸಹಾಯಕರಾಗಿ ಮಾಡಲಾಗ್ತಾ ಇದೆ. ಹೇಳಿ ಕ್ವಿಕ್ಲಿ ಏನ್ ಸಮಸ್ಯೆ ಏನು ಈ ತಿದ್ದುಪಡಿ ಇದೆಯಲ್ಲ? ನೀವು ಹೇಳಿದ್ರಿ ಕ್ಲೈಮ್ ಮಾಡ್ತಾರಂತ. ಎಷ್ಟು ದೇವಸ್ಥಾನಗಳನ್ನ ಹೊಡೆದಿದ್ದಾರೆ ತೋರಿಸಿ ನೀವು. 1947ರಿಂದ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ದೇವಸ್ಥಾನಗಳನ್ನ ಕಬಳಿಸಲಾಗಲಿದೆ ಮುಸಲ್ಮಾನರು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ತೋರಿಸ್ರಿ ನೀವು. ಮುಸಲ್ಮಾನರು ಅಲ್ಪಸಂಖ್ಯಾತರಾಗಿ ಭಾರತದಲ್ಲಿ ಬದುಕ್ತಾ ಇರುವಂತವ್ರು. ಇವತ್ತು ಮುಸಲ್ಮಾನರ ಮೇಲೆ ಧಾರ್ಮಿಕವಾಗಿ ಶೋಷಣೆ ಆಗ್ತಾ ಇದೆ. ವಕ್ಫ್ ಪ್ರಾಪರ್ಟಿ ಆಗಿರ್ಬೋದು, ಅಜಾನ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಧಾರ್ಮಿಕ ಎಜುಕೇಶನ್ ಅಲ್ಲೂ ಸಹ ಮುಖ ತೋರಿಸುವಂತ ಕೆಲಸ ಬಿಜೆಪಿ ಮತ್ತು ಹಿಂದುತ್ವ ಅಲ್ಪಸಂಖ್ಯಾತರಾಗಿ ಬದುಕುತ್ತಿರುವ ರಿಯಾಜ್ ಅವರೇ, ನನ್ನ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಕ್ರಿಶ್ಚಿಯನ್ರಿದ್ದಾರೆ, ಅವ್ರಿಗೊಂದು ಬೋರ್ಡ್ ಮಾಡಿ ಬೇಕಾದ ಆಸ್ತಿನ ನೀವು ಘೋಷಣೆ ಮಾಡಿ ನಿಮ್ಮದು ಅಂತ, ಇಲ್ಲ ಅನ್ನೋರು ನಿಮ್ಮ ಹತ್ರ ಬರಲಿ ಅನ್ನೋ ಒಂದು ಅವಕಾಶ ಮಾಡಿ ಕೊಡಬಹುದಾ? ಈ ದೇಶದಲ್ಲಿ ಜೈನರಿದ್ದಾರೆ, ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು, ಬೌದ್ಧರಿದ್ದಾರೆ, ಮಿನಿಸ್ಕ್ಯೂಲ್ ಮೈನಾರಿಟಿ, ಪಾರ್ಸಿಗಳಿದ್ದಾರೆ, ಮಿನಿಸ್ಕ್ಯೂಲ್ ಮೈನಾರಿಟಿ.
ಅವರೆಲ್ರಿಗೂ ಒಂದೊಂದು ಬೋರ್ಡ್ ಮಾಡಿ ನೀವು ಘೋಷಣೆ ಮಾಡ್ಕೊಳ್ಳಿ, ಅವ್ರ ಇದು ನಮ್ಮ ಆಸ್ತಿ, property ಇದು ನಮ್ಮ ಯಾರು ಆಸ್ತಿ ಅಂತ ಕಣ್ಣು ಘೋಷಣೆ ಹಾಕಿಲ್ಲ. ಮಾಡ್ಕೊಳ್ಳಿ. ಅವ್ರ property ಗೆ ಅಬ್ಜೆಕ್ಷನ್ ಜೈನ ಇದ್ದಂತವರು property ಇದೆ, ಅಬ್ಜೆಕ್ಷನ್ Christian ಇದ್ದಂತವರು ಸಿಖ್ಖರ ನಿಮ್ಮ property ಇದೆ. ಟ್ರಿಬ್ಯುನಲ್ ಬಂದು ಆದ್ರೆ ಅರ್ಜಿ ಅವ್ರ ಹಾಕಬೇಕು ಅಂತ property ಗೆ ಮಾಡಬಹುದಾ? ಯಾವುದೇ ರೀತಿಯಲ್ಲಿ ಕಣ್ಣು ಹಾಕಕ್ಕೆ ಹೋಗಿಲ್ಲ. ಯಾಕಂದ್ರೆ ಮುಸಲ್ಮಾನರ ಪ್ರಾಪರ್ಟಿಗೆ ಮಾತ್ರ ಕಣ್ಣು ಹಾಕಿರುವಂತದ್ದು. ಇದು ದಾನ ಧರ್ಮ ಮತ್ತೆ ಕೊಂಡುಕೊಂಡಿರುವಂತಹ ಪ್ರಾಪರ್ಟಿಗಳು ಇವು. ಯಾವುದೇ ರೀತಿ ಕಬಳಿಕೆ ಮಾಡಿರುವಂತಹ ಪ್ರಾಪರ್ಟಿಗಳಲ್ಲ ಇವು. ಅಣ್ಣ, ಈಗ ಇಲ್ಲಿ ವೆರಿಫಿಕೇಶನ್ಗೆ ಒಂದು DC-ಗೆ ಒಂದು ಪವರ್ ಕೊಟ್ಟಿದ್ದಾರೆ, ಸತ್ಯನ ಸುಳ್ಳು ಅಂತ ವೆರಿಫೈ ಮಾಡಿ ಅಂತ. ನಿಮ್ಗೆ ಏನು ಸಮಸ್ಯೆ ಇದರಲ್ಲಿ? ಸುಮ್ಮನೆ ಕೋರ್ಟ್ ನಾವೆಲ್ಲ ಅಲಿಬೇಕಲ್ಲ ನೀವು ಕ್ಲೇಮ್ ಮಾಡ್ತಾ ಕೂತ್ರೆ? DC-ಗೆ ವೆರಿಫಿಕೇಶನ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಗೆ ಇದ್ರಿಂದ ಏನ್ ಸಮಸ್ಯೆ ಧರ್ಮದ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡಿರ್ತೀರಾ? ಏನ್ ಸ್ವಾತಂತ್ರ್ಯ? ಯಾವ ಸ್ವಾತಂತ್ರ್ಯ? ನೀವು ಬಾಯಿ ಎತ್ತಿದ್ರೆ ಕಂಡ ಕಂಡ ಮುಸಲ್ಮಾನರಿಗೆ ಆಸ್ತಿಗಳನ್ನ ಸಮಸ್ಯೆ ನಮ್ಮದು ಇದೆ. ಅಂತ ಘೋಷಣೆ ಮಾಡುವ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗಿದೆ. ಸೊ ಎಲ್ಲಿದೆ ಎಲ್ಲಿ ಮಾಡಿದ್ದಾರೆ? ಬನ್ನಿ ತೋರಿಸಿ ಎಲ್ಲಿದೆ ಅಂತ. ನಮ್ದು ಅಂತ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಏನಂತ ಹೇಳಿ ಫಸ್ಟಿಗೆ. ಅದನ್ನ ನೀವು ಶಫೀಜ್ ಅವರೇ, ಇವತ್ತಿನ ಕನ್ನಡ ಪ್ರಭಾ ಪೇಜ್ ನಂಬರ್ 9. ಒಂದ್ ನಿಮಿಷ. ಇವತ್ತಿನ ಕನ್ನಡ ಪ್ರಭಾ ಪೇಜ್ ನಂಬರ್ 9. ಕೇಳಿಸ್ಕೊಳ್ಳಿ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಮೇಲೆ ಮಾಡಿ. ಇವತ್ತಿನ ಕನ್ನಡ ಪ್ರಭಾ ಪೇಜ್ ನಂಬರ್ 9. ತಾಜ್ ಮಹಲ್ ಕೆಂಪು ಕೋಟೆ ಇಡೀ ದೇಶ ವಕ್ಫ್ ಆಸ್ತಿ ಅಂತ ಘೋಷಿಸಿಬಿಡಿ ಅಂತ ಹೈಕೋರ್ಟ್ ಹೇಳುತ್ತೆ. ಹೆಂಗೋಯ್ತದು ಆ ಪ್ರಕರಣ? ನ್ಯಾಯದಲ್ಲಿ ಹೆಂಗೋಯ್ತು? ವಕ್ಫ್ ಮತ್ತೆ ನಮ್ದಂದ ಮೇಲೆ ಅದು ಹೇಗೆ ಹೋಯ್ತದು? ಅದು ಹೇಳಿ. ಎಂಬ ಡಿಸ್ಪ್ಯೂಟ್ ಯಾವತ್ತೂ ಇದೆ, ಇವತ್ತು ಬಂದಿರುವುದೇನು ಅಲ್ಲ. ಹೇಳುದು ಕೇಳಿ ಅಜಿತ್ ಅವರೇ, ಒಂದೇ ನಿಮಿಷ. ಭರಶೆಟ್ಟಿ ಅವರೇ, ಒಂದೇ ನಿಮಿಷ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಟ್ರಿಬ್ಯುನಲ್ ಮಾಡಿದ್ದೆ ಫೈನಲ್ ಅಂತ ನಾವು ಹೇಳ್ತಾ ಇಲ್ಲ. ವಕ್ಫ್ ಟ್ರಿಬ್ಯುನಲ್ ಎಷ್ಟೋ ಕೇಸುಗಳಲ್ಲಿ ನಾವು ಅದೇ ಹೇಳುದು, DC ಅವರೇ ಹೇಳಿದ್ರು ಫೈನಲ್ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ತಪ್ಪು ಕಲ್ಪನೆ ಇದೆ ಅಲ್ಲಿ. ಒಂದ್ ನಿಮಿಷ. ಶಫೀಜ್ ಅವರೇ, ಒಂದ್ ನಿಮಿಷ. ಶೆಟ್ಟಿ ಅವರೇ, ಒಂದ್ ನಿಮಿಷ. ನಾನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಉದಾಹರಣೆ. OS ನಂಬರ್ 15 2022 ಕಲಬುರಗಿಯಲ್ಲಿ 12 ಎಕರೆ ಜಾಗ, ಪ್ರೈಮ್ ಲೊಕೇಶನ್, 20 ಕೋಟಿ ರೂಪಾಯಿ ಒಂದು ಎಕರೆಗೆ ಬೆಲೆ ಇದೆ. ಅಂತ ಜಾಗ ಟ್ರಿಬ್ಯುನಲ್ ಹೇಳುತ್ತೆ ವಕ್ಫ್ ಬೋರ್ಡ್ ಅವರಲ್ಲಿ ಕೈ ಹಾಕಬಾರ್ದು, ಅಲ್ಲಿ ಹೋಗ್ಬಾರ್ದು, ಟ್ರಿಬ್ಯುನಲ್ ಆದೇಶ ನೀಡುತ್ತೆ. ಶಫೀಜ್ ಅವರೇ, ಒಂದು ಜನರಲ್ ನಾಲೆಜಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಜನರಲ್ ನಾಲೆಜಿನ ಪ್ರಶ್ನೆ. ನಂದೊಂದು ಜಮೀನಿದೆ, ನಮ್ಮ ಪಕ್ಕದಲ್ಲಿ ಇನ್ನೊಂದು ಜಮೀನಿದೆ. ನಮ್ಮ ಮಧ್ಯದಲ್ಲಿ ಜಮೀನು ಯಾರ್ದು ಅಂತ ತಿಕ್ಕಾಟ ಬಂದರೆ ನಾನು ಸಿವಿಲ್ ಕೋರ್ಟಿಗೆ ಹೋಗ್ತೀನಿ. ನನ್ನ ಜಮೀನನ್ನ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡು ಇಲ್ಲಿ ನಾನು ರೋಡ್ ಮಾಡ್ತೀನಿ ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ ನನಗೆ. ನನ್ನ ಜಮೀನನ್ನು ಯಾವುದೋ ದೇವಸ್ಥಾನದವ್ರು ಬಂದು ಇದು ನಮ್ಮ ಜಮೀನು ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ. ವಕ್ಫ್ ಬೋರ್ಡ್ ಬಂದಿದ್ದು ನಂದು ಅಂದ್ರೆ ಯಾಕೆ ನಂಗೆ ಸಿವಿಲ್ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇಲ್ಲ? ಅವಕಾಶ ಇದೆ. ಅದು ನಿಮ್ಮ ಟ್ರಿಬ್ಯುನಲ್ ಆದ ನಂತರ ನಿಮ್ಮ ಟ್ರಿಬ್ಯುನಲ್ಗೆ ಬರಬೇಕಲ್ಲ. ನನಗೆ ಸಮಯ ಮುಗಿತಾ ಇದೆ ಸರ್. ಒಂದ್ ನಿಮಿಷ. ಅಫ್ಸರ್ ಕೊಡ್ಲಿಪೇಟೆ, ಏನೋ ಕ್ವಶನ್ ಇತ್ತಲ್ಲ ನಿಮ್ದು. ವಕ್ಫ್ ಬೋರ್ಡ್ ಘೋಷಣೆ ಮಾಡಿದ ತಕ್ಷಣ ಮತ್ತೆ ಪ್ರಕರಣ ಘೋಷಣೆ ಯಾಕೆ ಮಾಡ್ಬೇಕ್ರಿ? ಘೋಷಣೆ ಯಾಕೆ ಮಾಡ್ಬೇಕು? ವಕ್ಫ್ ಬೋರ್ಡ್ ಈ ಅಧಿಕಾರ ಬೇರೆ ಯಾರಿಗಾರು ಇದೆಯಾ? ಘೋಷಣೆ ಮಾಡೋದು, ಘೋಷಣೆ ಮಾಡೋ ಅಧಿಕಾರ ಬೇರೆ ಯಾರಿಗಾರು ಇದೆಯಾ? ಯಾರಿಗೂ ಇಲ್ಲದೆ ಇರೋ ಅಧಿಕಾರ ವಕ್ಫ್ ಬೋರ್ಡ್ಗೆ ಯಾಕೆ? ಸಂದೇಶವನ್ನ ಯಾಕೆ ಕೊಡ್ತಾ ಇದ್ದೀರಾ? ಯಾರು ವಕ್ಫ್ ಬೋರ್ಡ್ಗೆ ಅಧಿಕಾರ ಇರ್ಬೇಕದು? ನೀವು ಟಾರ್ಗೆಟ್ ಮಾಡ್ತಾ ಇರೋದು ಈ ಬಿಜೆಪಿ ಸರ್ಕಾರ. ಆಲ್ ಮೈಕ್ ಸೈಲೆಂಟ್. ಅಫ್ಸರ್ ಕೊಡ್ಲಿಪೇಟೆ, ಪ್ಲೀಸ್ ಗೋ ಹೆಡ್. ಎಸ್ ಅಜಿತ್ ಅವರೇ, ನೀವು ಬಹಳ ಜಾಣತನದಿಂದ ನಾನು ಕೇಳಿದಂತ ಪ್ರಶ್ನೆಗೆ ಆನ್ಸರ್ ಮಾಡ್ದಲೆ ಬ್ರೇಕ್ ತಗೊಂಡ್ರಿ, ಮತ್ತೆ 2 ಗೆಸ್ಟ್ಗಳನ್ನ ಮಾತಾಡ್ಸಿದ್ರಿ. ಓಕೆ, ನಾನು ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭರತ್ ಶೆಟ್ಟಿ ಅವರು ಮತ್ತು ನೀವು ಕ್ವಶನ್ ಭರತ್ ಶೆಟ್ಟಿ ಮತ್ತು ನೀವು ವಕ್ಫ್ ಟ್ರಿಬ್ಯುನಲ್ ಬಗ್ಗೆ ಪ್ರಶ್ನೆ ಮಾಡಿದ್ರಿ. ನಿಮ್ಮ ವಕ್ಫ್ ಟ್ರಿಬ್ಯುನಲ್ಗೆ ನಾವು ಬರ್ಬೇಕಾ ಅಂತ ಹೇಳಿ. ನನ್ನ ಪ್ರಶ್ನೆ, ನೀವು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬ್ತೀರಾ? ಪ್ರಶ್ನೆ, ನ್ಯಾಯಾಂಗ ವ್ಯವಸ್ಥೆಯನ್ನು ಮಾತ್ರ ನಂಬೋದುತ್ತೀರಾ? ಅದನ್ನು ಮಾತ್ರ ನಂಬೋದು, ನಿಮ್ಮ ಟ್ರಿಬ್ಯುನಲ್ ನಂಬೇಕಂತಿಲ್ಲ. ಒಂದು ನಿಮಿಷ. ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬೋದಾದ್ರೆ ವಕ್ಫ್ ಟ್ರಿಬ್ಯುನಲ್ಗೆ ಜಡ್ಜ್ ಅನ್ನ ಅಪಾಯಿಂಟ್ ಮಾಡೋದು ವಕ್ಫ್ ಬೋರ್ಡ್ ಅಲ್ಲ. ವಕ್ಫ್ ಟ್ರಿಬ್ಯುನಲ್ ಯಾಕೆ ಬೇಕು ಈ ದೇಶಕ್ಕೆ? ವಕ್ಫ್ ಟ್ರಿಬ್ಯುನಲ್ ಯಾಕೆ ಬೇಕು ಈ ದೇಶಕ್ಕೆ? ಜಾತ್ಯತೀತ ದೇಶ ಅನ್ನೋದಾದ್ರೆ ವಕ್ಫ್ ಟ್ರಿಬ್ಯುನಲ್ ಯಾಕೆ ಬೇಕು? ಯು ಗಾಟ್ ಮೈ ಆನ್ಸರ್. ವಕ್ಫ್ ಟ್ರಿಬ್ಯುನಲ್ ನ ಹರಕತೆ ಏನಿದೆ ಈ ದೇಶದಲ್ಲಿ? ಯಾರಿಗೂ ಇಲ್ಲದೆ ಇರೋ ಅಧಿಕಾರ ಮುಸ್ಲಿಮರಿಗೆ ಯಾಕೆ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಪ್ರಧಾನ್, ಥ್ಯಾಂಕ್ ಯು ಭರತ್ ಶೆಟ್ಟಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.